ಒಂದು ಹುಟ್ಟು ಹಬ್ಬ ಅಂದ್ರೆ ಜೀವನ ಎಂಬ ದೊಡ್ಡ ಸಮುದ್ರದಲ್ಲಿ ಮತ್ತೊಂದಲೆ ಹಾಯ್ದು ಹೋಯ್ತು ಅಂತ. ಅದಕ್ಕೆ ದೋಣಿ ಇರೋ ಕಾರ್ಡ್ ಕೊಟ್ಯಾ? ಆದ್ರೆ ಒಂದ್ ಮಾತು ದೀಪ್ತಿ, ಅಲೆ ಎದ್ರು ಅಲೆ ಇಳಿದ್ರು ದೋಣಿ ಮಾತ್ರ ಸಾಕ್ತಾನೆ ಇರ್ಬೇಕು. ನಾನು ನೀನು ಆ ದೋಣಿಲಿ ಹೀಗೆ ಸಿಹಿ ಹಂಚ್ಕೋತಾನೆ ಇರ್ಬೇಕು. ಏ, ಸೋಮರ್ಪೇಟೆಯಿಂದ ಉತ್ತರ ಬಂತ ಏನಾದ್ರು? ಇಲ್ವೇ. ಈ ಪ್ರೀತಿ ಮಾಡೋರೆಲ್ಲ ಬರೀ ಎದುರಿಗಿದ್ರೆ ಮಾತ್ರ, ಪಾಪ ಇಲ್ದೇ ಇದ್ರೆ ಮರ್ತಾ ಬಿಡ್ತಾರೆ. ಏನಮ್ಮ ಈ ಲವ್ವು ಗಿವ್ವು ನನಗ ಅನುಭವ ಇಲ್ಲ. ನಿನ್ಗೊಂದ್ ಕವರ್ ಬಂದಿದೆ, ತಗೋ. ಗಿರೀಶ್, ಲವ್ ಲೆಟ್ರ್ ಬಂದಿದ್ದೆ ತಡ, ನನ್ನೇ ಮರ್ತ್ಬಿಟ್ಯಾ? ಏಯ್, ಕ್ಲಾಸಿಗೆ ಟೈಮ್ ಆಯ್ತು, ಬೆಲ್ ಹೊಡೆಯುತ್ತೆ, ನಡಿಗೆ. ಕ್ಷಮಾ, ಇದೇನೆ ಇದ್ದಕ್ಕಿದ್ದ ಹಾಗೆ ಟುಸ್ ಅಂತ ಗಾಳಿ ಇಲ್ಲದ ಬಲೂನ್ ತರ ಅದೇ. ಮನೆ ಹತ್ರ ಬರ್ತಾ ಬರ್ತಾ ಸ್ವರ್ಗದಿಂದ ಒಂದೊಂದೇ ಮೆಟ್ಲು ಜಾರ್ ಬಿದ್ದಾಗತ್ತೆ. ಈ ಮಕ್ಕಳು ಸುಖ ಎಲ್ಲ ಒಂದೇ ಸರಿ ಗಾಳಿಲ್ ಹಾರ್ ಹೋಗಿ ಮನೆ ಜಂಜಾಟ ನೆನೆಸ್ಕೊಂಡ್ರೆ ಜೀವನನೇ ಕತ್ಲೆ ಅನ್ಸುತ್ತೆ. ಅದೇನ್ ಕಷ್ಟ ಅಂತ ನನ್ನ ಹತ್ರ ಹೇಳ್ಬಾರ್ದೇನೆ. ಒಂದ ಎರಡ ಸೀರೆ ಒಂದು ತೂತಾದ್ರೆ ಹೊಲ್ದು ಸರಿ ಮಾಡ್ಕೋಬಹುದು. ತೂತುಗಳೇ ಸೀರೆ ಆದ್ರೆ? ಏಯ್, ಈ ಫಿಲಾಸಫಿ ಎಲ್ಲ ಬೇಡ, ಅದೇನು ಅಂತ ಹೇಳು. ನನ್ ತಂಗಿರು ಶಾಂತಿ ಚಿತ್ರ ಅವ್ರವ್ರ ಜೋಡಿನ ಅವರೇ ಹುಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನೀನ್ ಗಿರೀಶ್ನ ಲವ್ ಮಾಡ್ದಾಗೆ ಅವರು ಲವ್ ಮಾಡಿದ್ದಾರೆ. ದೇವರ ದಯದಿಂದ ಅವರಿಬ್ಬರು ಮದುವೆನೂ ಒಟ್ಟಿಗೆ ಮಾಡ್ಬೇಕು ಅಂತ ನನ್ನ ಆಸೆ. ಅದ್ ಸರಿ, ಎಲ್ರ ಮದ್ವೆನೂ ಯೋಚನೆ ಮಾಡ್ತೀಯಲ್ಲ, ನಿಂದ ಯಾವಾಗ್ಲೇ? ನನ್ನ ಮದುವೆ ಅಂದ್ಯಾ? ಆಗೋ ಕಾಲಕ್ಕಾಗತ್ತೆ ಬಿಡು. ಬರ್ಲೇ? ಓಕೆ, ಬಾಯ್ ಬಾಯ್. ರತ್ನಕ್ಕ, ನಮ್ಮ ಮನೆಯವರೆಲ್ಲ ಎಲ್ಲಿ? ಏನೋ ಅಮ್ಮ, ನಿಮ್ಮ ಅಣ್ಣ ಅದಕ್ಕೆ ಬೀಗ ಹಾಕೊಂಡು ಮಧ್ಯಾಹ್ನ ಎಲ್ಲೋ ಹೋದ್ರು. ಅಮ್ಮ, ಅಮ್ಮ, ಅಕ್ಕ, ಪ್ರಸಾದಿ, ಅಮ್ಮ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಅಣ್ಣ ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೆಲ್ಲ ಹೋಗಿರ್ತಾರೆ, ಸಿನಿಮಾಗೆ ಹೋಗಿರ್ತಾರೆ. ಬೇಗ ನಡಿಯೋ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಶುಗರ್ ಜಾಸ್ತಿ ಆಗಿ ಸ್ವಲ್ಪ ತಲೆ ಸುತ್ತ ಆಯ್ತಮ್ಮ. ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಇರು, ದುಡ್ಡು ಕೊಡ್ತೀನಿ. ಬೇಗ ಹೋಗೋ. ನೀನ್ ಬಾ ಅಮ್ಮ, ಸ್ವಲ್ಪ ಹೊತ್ತು ಮಲ್ಕೋ ಬಾ. ಮಲ್ಗೆ. ಅಮ್ಮ, ಅಕ್ಕ, ಶಾಂತಿ, ನಾಳೆ ಶೆಟ್ರಂಗಡಿ ದುಡ್ಡು ಕೊಟ್ಬಿಡು. ಆಕ್ಟಿಂಗ್ ಅಂತೂ ವಾಹ್. परदेसी परदेसी जाना नहीं। माँ, ಈ ಮನೆ ನರ್ಕಾರಿ ನೋಡೋದ್ ನೋಡಿ ಒಂದೊಂದ್ ಮುಖಾನು ತಗೊಂಡೋಗಿ ಗಾರ್ಡನಲ್ಲಿ ಇಡ್ಬೇಕು. ತಾಳೆ ಸಮಯ ನೋಡಿ ಗಾಡಿ ಬಿಡೋಣ. ಮೊದಲು ಆ ಕೆಲಸ ಮಾಡಿ, ಇಲ್ದೆ ಹೋದ್ರೆ ಇವುಗಳನ್ನೆಲ್ಲ ನಮ್ ತಲೆ ಕಟ್ಬಿಡ್ತಾರ ಅಷ್ಟೇ. ತಗೊಳ್ಳಿ, ನಂಗೂ ಹಸ್ವಾಗ್ತಾ ಇದೆ, ನೀವು ಬಾದಾಮಿ ತಿನ್ನಿ. ಬಾದಾಮಿ ಆಗಿದ್ರೆ ಶಬ್ದ ಕೇಳುತ್ತೆ, ಅದಕ್ಕೆ ರಸಗುಲ್ಲ ನುಂಗಣ. ಅಕ್ಕ, ಶುಗರ್ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ. ಮನುಷ್ಯ ಇವರು ಮೃಗಗಳು. ಏಯ್, ಯಾರ್ಗ ಈ ಮಾತು ಹೇಳ್ತಾ ಇರೋದ್ ನೀನು? ಯಾರ್ಗೆ ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡು, ರೋಗದಿಂದ ಸಾಯ್ತಾ ಇರೋ ಮುತ್ತಿ ನೋಡ್ಕೊಂಡು ಬಿದ್ದಿರಕ್ಕಲ್ಲ ನಾನು ಈ ಮನೆಗೆ ಬಂದಿರೋದು. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಇದಾನಲ್ಲ ನಮ್ಮಣ್ಣ, ಅವನಿಗೆ ಹೇಳ್ಬೇಕು. ನಾಲ್ಗೆನ ಬಿಗಿ ಹಿಡಿದು ಮಾತಾಡೋ. ನೀನ್ ಸುಮ್ನೆ ಇರೋ. ಕೊಚ್ಚೆ ಕಲ್ಲಾಗ್ ಮುಖಕ್ಕೆ ಯಾಕೆ ಎದುರಿಸ್ಕೊಂತೀಯ? ಓಹೋ, ಎಲ್ರಿಗೂ ನಾಲ್ಗೆ ಉದ್ದಾಗಿರೋ ಹಾಗಿದೆ ಈ ಮನೇಲಿ. ಅಣ್ಣ ಅನ್ನೋ ಭಯನೇ ಇಲ್ಲ. ಮನೆಗೆ 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, 4 ತಿಂಗಳಿಂದ ಕರೆಂಟ್ ಬಿಲ್ ಕಟ್ಟಿಲ್ಲ. ಅಕ್ಕ ಒಬ್ಳೆ ಇಷ್ಟು ದೊಡ್ಡ ಸಂಸಾರನ ಸಾಗಿಸ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಯಾವಾಗ್ಲೂ ಬಾಗ್ಲ ಹಾಕೊಂಡು ಬಾದಾಮಿ ಮೇಯ್ತಿರ್ತೀಯ. ನಿನ್ಗೆ ಯಾಕೆ ಭಯ ಪಡ್ಬೇಕು? ಬೆಳೆದು ನಿಂತಿರೋ ತಂಗೀರು ಇರ್ಬೇಕಾದ್ರೆ ಮೊದಲು ನೀನ್ ಮದ್ವೆ ಮಾಡ್ಕೊಂಡೆ. ತಂಗೀರ್ ಮದ್ವೆ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ತೀಯಾ? ಯಾಕಮ್ಮ ಇಷ್ಟು ಬೇಗ ಮದ್ವೆ? ಇನ್ನು ಬೆಳೆಯೋ ವಯಸ್ಸು. ಅವರು ಮದ್ವೆ ಸೆಟ್ಲ್ ಆದ್ರೆ
ನೀನೆಲ್ಲಿ ದುಡ್ಡು ಕೊಡ್ಬೇಕಾಗುತ್ತೋ ಅಂತ. ಅದಕ್ಕೆ ಈ ರೀತಿ ಮಾತಾಡ್ತಾ ಇದೀಯ. ಹೌದು, ನಮಗೂ ಮುಂದಿನ ಜೀವನ ಅನ್ನೋದಿದೆ. ಹಾಗಂದ್ರೆ ಹೇಗಪ್ಪ? ಮತ್ತೇನೇನು, ದುಡ್ದು ದುಡ್ದು ಬರೀ ನಿಮ್ ಬಾಯಿಗೆ ಸುರಿತಾ ಇದ್ರೆ ನಾಳೆ ನಮ್ ಗತಿ ಏನು? ನಾವ್ ದುಡಿಯೋದು ಅದಕ್ಕೇನಾ? ನೀನ್ ದುಡ್ದು ನಿನ್ ಹೆಂಡತಿ ತುರ್ಬೇಕು ಪೋಣ್ಸು. ನಮ್ಗೇನ್ ಬೇಡ. ಏನಂದ್ರೆ ಅಣ್ಣ ನನ್ ಮೇಲೆ ಕೈ ಮಾಡ್ತೀಯ? ಬೆಳೆದಿರೋ ತಂಗಿರ ಮೇಲೆ ಕೈ ಮಾಡಕ್ ನಾಟ್ಕ ಆಗಲ್ಲ ನಿಂಗೆ? ಮುಚ್ಚೆ ಬಾಯ್. ರೀ, ಇಷ್ಟೆಲ್ಲ ಆದ್ರೂ ಇನ್ನು ಯಾಕೆ ಈ ಮನೇಲಿ ಇರ್ಬೇಕು? ಈ ಹಾಳ್ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ. ನಡೀರಿ, ಬಂದ್ರೆ ಅಮ್ಮ, ನೀನ್ ಆಯಾಸ ಮಾಡ್ಕೋಬೇಡಮ್ಮ. ನೀನೇನು ಯೋಚನೆ ಮಾಡ್ಬೇಡ. ಅಣ್ಣನ್ ಜಾಗದಲ್ಲಿ ನಾನ್ ನಿಂತು ತಂಗಿರ್ ಮದ್ವೆ ಮಾಡ್ತೀನಿ. ಅಮ್ಮ, ನೀನು ಎಷ್ಟು ಅಂತ ಮಾಡ್ತೀಯಮ್ಮ? ಅವ್ರಿಗೆ ಹೇಳ್ಬಿಡು ಬೇಗ ಬನ್ನಿ ಅಂತ. ಬೇಗ ಬಂದ್ಬಿಡಿ. ಏ ದೀಪ್ತಿ, ಯಾವಾಗ ಬಂದೆ? ತಿಂಡಿ ತಿನ್ಯಾ? ಅಪ್ಪ ಬಂದ್ರ? ಎಲ್ಲ ಆಯ್ತು. ಏನೇ ಇದು 10,000 ಇದೆ ಕಣೆ, ತಗೋ. ದೀಪ್ತಿ, ಥ್ಯಾಂಕ್ ಯು ವೆರಿ ಮಚ್ ದೀಪ್ತಿ. ಇದು ಗೊತ್ತಲ್ಲ, ಸಾಲ. ಅದೆಲ್ಲ ಆಮೇಲೆ ಇರ್ಲಿ, ಮೊದ್ಲು ಆಗ್ಬೇಕಾಗಿರೋ ಕೆಲಸ ನೋಡು. ಇನ್ ಸ್ವಲ್ಪ ಹಾಕ್ರಿ. ತಿಂಡಿ ಮುಗ್ದೋಗಿದ್ದೀರಿ. ಹುಡುಗಿ ಅಣ್ಣ ನಾನು, ನನ್ಗೆ ತಿಂಡಿ ಮುಗ್ದೋಯ್ತು ಅಂತೀರಾ? ಅರ್ಧ ಹೊಟ್ಟೆಗೆ ಹಾಕ್ತೀರೇನ್ರಿ? ಸ್ವಾಮಿ, ನಾಲ್ಕ್ ಸರಿ ನಾನೇ ಬಡಿಸಿದ್ನಲ್ಲ ಸ್ವಾಮಿ. ಒಂದ್ ವಾರಕ್ಕಾಗವಷ್ಟು ಒಂದೇ ಸಲ ತಿಂದ್ಬಿಡಿದೀರಾ? ಇವ್ರನ್ನೆಲ್ಲ ಹೊಟ್ಟೆಗಿಲ್ದಿರೋ ಭಿಕ್ಷುಕರು ಅನ್ಕಡ್ರ. ಛೇ, ಈಗ ಒಂದ್ ಮದುವೆ ಮಾಡ್ಬೇಕಾ? ಎಂತ ಚಿತ್ರಾನ್ನ ಬದರಿ. ನೀನ್ ನಾಚಿಕೆ ಆಗಲ್ಲ? ನೀನ್ ಮಾಡೋ ಕೆಲ್ಸನ ಆ ಹುಡುಗಿ ಮಾಡ್ತಿದ್ದಾಳಲ್ಲ, ನೀನು ಮುಖಕ್ಕೆ ಬೀಗ ಬೇರೆ ಕೇಳು. ಅಮ್ಮ, ಎಲ್ಲ ನೋಡ್ತಿದ್ದಾರೆ, ಸುಮ್ಮನೆ ಇರಮ್ಮ. ಈ ಬಿಕಾರಿ ತಿಂಡಿಗಿಂತ ಎಲ್ಲಾದ್ರೂ ಹೋಟ್ಲಲ್ಲಿ ತಿನ್ನೋಣ ಬನ್ರಿ. ಕ್ಷಮ, ನೀನ್ ಅಮ್ಮನ್ ಕರ್ಕೊಂಡು ಒಳಗಡೆ ಹೋಗಮ್ಮ. ಅಂದ್ರೆ ಹೋಗೋಣ ಏನ್ರಿ ನೀವು? ಮಿಸ್ಟರ್ ಮೋಹನ್, ನಿಮ್ಮ ತಂಗಿ ಮದುವೆಗೆ ನೀವೇ ಯಾಕೆ ಮುಳ್ಳಾಗ್ತಿದ್ದೀರಾ? ನೋಡಿ, ಇನ್ನೊಂದು ಸಾರಿ ನೀವು ಗಲಾಟೆ ಏನಾದ್ರು ಮಾಡಿದ್ರೆ ನಿಮ್ಮ ಕೈ ಕಾಲು ಮುರಿದು ಕತ್ತಿಡ್ದು ಆಚೆ ತಳಿಸ್ಬೇಕಾಗತ್ತೆ. ಯಾಕಂತಂದ್ರೆ ಇದು ನನ್ನ ಮಗನ ಮದುವೆ. ನಿಮಗೆ ತಿಂಡಿ ತಾನೇ ಬೇಕು, ತಗೊಳ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದ್ದ ಚಿಲ್ಡ್ರನ್ನ ಜೇಬಲ್ಲಿ ಇಟ್ಕೊಳ್ಳಿ. ಬನ್ನಿ, ಮುಹೂರ್ತಕ್ಕೆ ಟೈಮ್ ಆಯ್ತು. ಬನ್ನಿ ಬೇಗ. ಏನ್ರಿ, ನಿಮ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಆಗೋದ್ ಬೇಡ್ವಾ? ಸುಮ್ಮನೆ ಮದುವೆ ಮನೇಲಿ ಇದಾದ್ರೂ ಸಿಕ್ತಲ್ಲ. ಬನ್ನಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬಧ್ನಾಮಿ ಸುಭಗೆ ಸಂಜೀವ ಶರದಾಕ್ಷರಂ ಮಾಂಗಲ್ಯ ಧಾರಮಂತಹ ಸುಮಂತಹ ಪ್ರತಿಷ್ಠಿತಮಸ್ತು. ಕ್ಷಮಾ, ಯಾಕೆ ಇಷ್ಟ ಎಮೋಷನಲ್ ಆಗ್ಬಿಟ್ಟೆ? ಸತ್ಯ, ನನ್ ಜವಾಬ್ದಾರಿ ಮುಗಿತಲ್ಲ. ಬಾ, ಊಟಕ್ಕೆ ಹೋಗೋಣ. ಬಾ. ಲೇ ಕ್ಷಮಾ, ನಂಗೆ ಸ್ವಲ್ಪ ಸಹಾಯ ಮಾಡೆ. ಏನೇ? ನಂಗೆ ಗಿರೀಶನ್ ನೋಡ್ಬೇಕು ಅನ್ನಿಸ್ತಿದೆ ಕಣೆ. ನಿಮ್ಮಪ್ಪ ಕಳ್ಸಲ್ಲ, ನಾನ್ ಬರ್ದೆ ನೀನ್ ಹೋಗಕ್ಕಾಗಲ್ಲ. ಸರಿ ಬಿಡು, ಅದನ್ನ ನಾನ್ ನೋಡ್ಕೊಳ್. ನನಗಿದೇನ್ ಹೊಸ್ತಲ್ವಲ್ಲ. ಕಣೆ, ಏನೇ ರಾಮೂರ್ತಿ, ಒಳ್ಳೆ ಸೊಸನೆ ಮನೆಗೆ ತುಂಬಿಸ್ಕೊಟ್ಟಿದ್ಯಲ್ಲಪ್ಪ. ಇದಕ್ಕೆಲ್ಲ ಆ ಹುಡುಗಿ ಅಕ್ಕ ಕ್ಷಮಾನೇ ಕಾರಣ ಕಣಯ್ಯ. ಅಮ್ಮ ಬರ್ಲಿಲ್ವಾ? ತಾನು ಮದುವೆ ಮಾಡ್ಕೊಡ್ದೆ ತಂಗೀರ್ ಮದುವೆ ಮಾಡ್ದಲ್ಲ. ಚೆನ್ನಾಗಿದ್ದೀನಿ. ಯಾರು ಮಾಡ್ತಾರೆ ಈ ಕಾಲದಲ್ಲಿ? ಗಂಡು ಮಾಡೋ ಕೆಲಸನ ಏನ್ರಮ್ಮ? ಹೆಣ್ಣು ಮಾಡ್ದಲ್ಲಪ್ಪ. ಅರೆ, ಗಂಡಸ್ರ ಅದಕ್ಕೆ ಪಕ್ಕ ಅಲ್ವೇನಯ್ಯ ನಾಚ್ಕೋಬೇಡಿ. ನಾನು ಈ ಮದುವೆ ಊಟ ಮಾಡಿ. ಒಪ್ಕೊಂಡಿದ್ದು. ಏನಂಕಲ್, ಹೊಟ್ಟೆ ತುಂಬಾ ಊಟ ಮಾಡಿ. ಮಾಡ್ತಿದ್ದೀನಲ್ಲ. ಆ, ಏನಮ್ಮ ಇದು ಸ್ಪೆಷಲ್ ಟ್ರೀಟ್ಮೆಂಟ್? ಕೈ ತೆಗೀರಿ ಅಂಕಲ್. ಬಳಸಿ. ಲಂಚಾನ? ಏನೋ ವಿಷಯ ಇರ್ಬೇಕು. ಅಂಕಲ್, ನಾಳೆ ಸ್ಕೂಲಿಂದ ಒಂದ್ ವಾರ ಸೋಮವಾರಪೇಟೆಗೆ ಹೋಗ್ತಾ ಇದೀವಿ. ಮರ್ಕೆರ. ಯಾಕೆ? ಟೀಚರ್ಸ್ ಟ್ರೈನಿಂಗ್ ಅಂಕಲ್. ದೀಪ್ತಿ ಕೂಡ ಬರ್ತಾ ಇದ್ದಾಳೆ, ಕಳಿಸ್ಬೇಕು. ಅವಳು ಬೇಡಮ್ಮ, ಅವಳು ಗಂಡು ನೋಡಕ್ ಬರ್ತಾ ಇದ್ದಾರೆ, ಕಳ್ಸ್ಕೊಡಕ್ ಆಗಲ್ಲ. ಅದೆಲ್ಲ ಆಗಲ್ಲ. ನಾಳೆ ನೀವು ದೀಪ್ತಿನ ಕಳಿಸ್ಲಿಲ್ಲ ಅಂದ್ರೆ ನಾನ್ ಇವತ್ ಮದುವೆ ಊಟ ಮಾಡಲ್ಲ. ಸ್ಟ್ರೈಕ್, ಉಪವಾಸ. ಆಮೇಲೆ ನಿಮ್ ಇಷ್ಟ. ಅಯ್ಯಯ್ಯೋ, ಹಾಗೆ ಮಾಡ್ಬೇಡಮ್ಮ. ನೀನ್ ಊಟ ಮಾಡ್ದಿರೋ ಪಾಪ ನನ್ಗೆ ಬೇಡ, ನಾನ್ ಕಳ್ಸ್ಕೊಡ್ತೀನಿ. ಅಂತೂ ಏನೋ ಮೋಡಿ ಮಾಡಿ ಪ್ರತಿ ಸಲ ನಾನು ಒಪ್ಪಿಸ್ಬಿಡ್ತೀಯ. ಅವಳು ಕೂಡ ನೀನು ಮುಂದಿಟ್ಕೊಂಡು ತನ್ನ ಆಟ ತೀರ್ಸ್ಕೊಂಡ್ಬಿಡ್ತಾಳೆ. ಆಯ್ತು, ಹೋಗಿ ಬನ್ನಿ. ಥ್ಯಾಂಕ್ ಯು ಅಂಕಲ್. ಒಪ್ಕೊಂಡಿದ್ದಕ್ಕೆ ಇನ್ನೊಂದು ಚಿರೋಟಿ.
ಮೇಟಿ ಮೇಟಿ ಎಲ್ಲಪ್ಪ ಯಾರು ಕಾಣಿಸ್ತಿಲ್ಲ ಮೇಟಿ ನಮ್ ರೂಮ್ ಯಾವ್ದಪ್ಪ ರೂಮ್ ಇಲ್ಲ ಎಲ್ಲ ರೂಮು ಮಿನಿಸ್ಟ್ರಿಗೆ ಬುಕ್ಕಿಂಗ್ ಆಗ್ಬಿಟ್ಟೈತೆ ಮಿನಿಸ್ಟ್ರಿ ಹೆಂಡತಿಗೆ ಮಿನಿಸ್ಟ್ರ್ ತಾಯಿಗೆ ಮಿನಿಸ್ಟ್ರ್ ಅಜ್ಜಿಗೆ ಮಿನಿಸ್ಟ್ರ್ ಅಪ್ಪನಿಗೆ ಮಿನಿಸ್ಟ್ರ್ ತಾತನಿಗೆ ಎಲ್ಲ ಮಿನಿಸ್ಟ್ರಿಗೆ. ಅದಲ್ಲಪ್ಪ ಶ್ರೀನಾಥ್ ಟೀ ಪ್ಲಾಂಟೇಶನ್ ಅವರು. ಓ ಶ್ರೀನಾಥ, ಹಾ. ಮೊದ್ಲು ಹೇಳ್ಬಾರ್ದಾಗೈತ. ಸರಿ ಕೊಡು. ತಕೊಳ್ಳಿ. ಕೀನಯ್ಯ. ಒಂದ್ 3 ಜನ ಇದೀವಯ್ಯ. ಅದು ಗೊತ್ತಿಲ್ಲ, ಎಲ್ಲ ಒಂದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 3 ಜನನು ಒಂದೇ ರೂಮಲ್ಲಿ ಮಲಗ್ಬೇಕು. ಸರಿ, ಒಂದ್ ಕೆಲ್ಸ ಮಾಡೋಣ, ನಾನ್ ಹೊರಗಡೆ ಮಲಗ್ತೀನಿ, ನಿಮಗ್ ತೊಂದ್ರೆ ಕೊಡಲ್ಲ. ಅದೆಲ್ಲ ಏನು ಬೇಡ, ನಡೀರಿ ಮೊದ್ಲು ರೂಮ್ಗೆ ಹೋಗೋಣ. ಸುಮ್ಮನಿರಕ್ಕೆ ಬಂದಿರೋದಿಲ್ಲಿಗೆ. ಕೈ ತೆಗಿಯೋ. ಪಕ್ಕದಲ್ಲಿ ಮಾಡ್ಕೊಂಡು ಕೈ ತೆಗಿಯೋಣ ಹೇಗೆ? ತರಲೇನೆ ಬಿಡಲ್ಲಪ್ಪ. ಪ್ಲೀಸ್, ಕ್ಷಮ ಇದ್ದಾಳ್ಕಣ ಪಕ್ಕದಲ್ಲಿ. ನಿದ್ದೆ ಮಾಡ್ತಿದ್ದಾರೆ ಕಣೆ, ಸುಮ್ಮನೆ. ಅವಳಿಗೆ ಎಚ್ಚರ ಆಗ್ಬಿಡತ್ ಕಣ. ಎಚ್ಚರ ಆಗಲ್ಲ ನೀನು ಸುಮ್ಮನೆ. ಇಷ್ಟು ದೂರ ಬಂದು ಅವೆಲ್ಲ ಮದ್ವೆ ಆದ್ಮೇಲೆ ಪ್ಲೀಸ್ ದಿಟ್ಟಿ. ಗಿರಿ ಪ್ಲೀಸ್ ಗಿರಿ. ಪ್ಲೀಸ್ ಬಿಡು. ನಾನ್ ಶ್ರೀನಾಥ್ ಅಂತ, ಗಿರೀಶ್ ಫ್ರೆಂಡ್. ಒಳಗಡೆ ಅವ್ನ್ ಬೆಚ್ಚಗೆ ತಪ್ಕೊಂಡು ಮಲ್ಕೊಂಡ್ಬಿಟ್ಟ. ನಿಮ್ಮನ್ನ ಈ ಚಳಿಲ್ ಹೊರಗೆ ಹಾಕಿ. ಛೇ, ಹಾಗೇನಿಲ್ಲ. ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಾನೇ ಹೊರಗೆ ಬಂದೆ. ಹಾಗಾದ್ರೆ ನೀವು ನನ್ನ ರೂಮಲ್ಲಿ ಮಲ್ಗಿ. ಹೆದರ್ಕೋಬೇಡಿ, ನೀವು ಒಳಗಡೆ ಮಲ್ಗಿ, ನಾ ಇಲ್ಲೇ ಮಲಗ್ತೇನೆ. ಪರವಾಗಿಲ್ಲ, ನಾನು ಇಲ್ಲೇ ಮಲ್ಕೋತೀನಿ. ತಗೊಳ್ಳಿ ಕೀನಾ. ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಬನ್ನಿ, ಕಮ್ ಆನ್. ತಗೊಳ್ಳಿ. ಏನಪ್ಪಾ ಗಿರೀಶ್, ಫುಲ್ ರೊಮ್ಯಾನ್ಸ್ ಅಂತ? ಅದೇನಿಲ್ಲ ಕಣ. ಕೂತ್ಕೊಳ್ಳೋ. एक कमरे में बंद ಕೂತ್ಕೊಳ್ಳೋ ಮೊದ್ಲು. और छवि खो जाए. ಅಲ್ವೋ, ಒಂದು ಫೋನು, ಒಂದು ಲೆಟ್ರು ಏನು ಬೇಡವೇನಾ? ನಾವು ನೈಟ್ ಬರ್ತೀವಿ ಅಂತ ಗೊತ್ತಿಲ್ವನ ನಿನಗೆ? ಅದೆಲ್ಲಿ ಡಿಸಪೇರ್ ಆಗ್ಬಿಡ್ತೀನಿ ನೀನು? ಅರೆ, ನಾನ್ ಕಾಯ್ತಿದ್ದೆ ಕಣೋ, ನೀನೇ ಬರ್ಲಿಲ್ಲ. ನಾವಾ? ಬಾ, ನೀವಿಬ್ರು ಫ್ರೆಂಡ್ಸ್ ಆಮೇಲೆ ಚೆನ್ನಾಗಿ ಜಗಳ ಆಡಿ ಮೊದ್ಲು ಹೊಟ್ಟೆಗೆ ಏನಾದ್ರೂ ಹಾಕ್ಸಿ. ಸಾರಿ. ಬೈ ದ ಬೈ, ಇವರು ಶ್ರೀನಾಥ್, ನಿನ್ನೆ ರಾತ್ರಿನೇ ಪರಿಚಯ ಆಯ್ತು. ತಗೊಳ್ಳಿ. ಚಳಿಗೆ ನಿಮಗೆ ನೆಗಡಿ ಆಗಿದೆ ಅಂತ ಕಾಣುತ್ತೆ, ತಗೊಳ್ಳಿ. ಥ್ಯಾಂಕ್ ಯು. ಇನ್ನೂರು ಕೊಡಿ. ಏನಕ್ಕೆ? ಏನಕ್ಕೆ ಅಂದ್ರೆ ಅಡಿಗೆ ಮಾಡೋದಕ್ಕೆ. ನೆನ್ನೆ ಕೊಟ್ಟಿದ್ನಲ್ಲಯ್ಯ. ಅದು ಇದಕ್ಕೆ, ಮಧ್ಯಾಹ್ನದ ಊಟಕ್ಕೆ. ಒಳ್ಳೆ ಕುಡುಕನ ಸಹವಾಸ ಆಯ್ತಲ್ಲ. ತಗೋ, ಇಟ್ಬಿಡು. ತಡೀರಿ, ನಾನೇ ಬಡಿಸ್ತೀನಿ. ಬೇಗ ಬಡಿಸಿದ್ರೆ ಹೊಟ್ಟೆ ತುಂಬಾ ಹಸಿತಿದೆ. ತಿಂಡಿ. ಒಳ್ಳೆ ಕುಡುಕ್ ಮೇಟಿ ಸಹವಾಸ ಆಯ್ತಲ್ಲಯ್ಯ. ಇವತ್ತು ಉಪವಾಸನಾ? ಪಾತ್ರೆ ಬೇರೆ ತೂತು ನೋಡಯ್ಯ. ಬೇರೆ ಅರೇಂಜ್ ಮಾಡ್ತೀನಿ. ಬೇಕಾದ್ರೆ ವಾಂಗಿ ಮತ್ತು ಬಿಸ್ಕೆಟ್ ಇದೆ, ಎಲ್ರು ಹಂಚ್ಕೊಂಡು ತಿನ್ನೋಣ. ಒಂದ್ ಕೆಲ್ಸ ಮಾಡಿ, ನೀವಿಬ್ರು ಹೊಟ್ಟೆ ತುಂಬಾ ತಿನ್ಬಿಡಿ.
ನಾವು ಆಮೇಲೆ ತಿಂತೀವಿ. ಅಯ್ಯೋ ನೋಡಪ್ಪ, ಬೇಡ ಇವ್ರು ಕಣೆ. ಸಿಟಿ ಅವರು ನಿಮ್ ಫಾರೆಸ್ಟ್ ಸಂಬಂಧಪಟ್ಟ ಲೊಕೇಶನ್ ಎಲ್ಲ ತೋರಿಸ್ಬಿಡು. ಏನು ಆಮೇಲೆ ಸಿಗ್ತೀವಿ. ಇರ್ಲಿನೆ. एक कमरे में बंद हो ನಿನ್ ತಮ್ಮಯ್ಯಮ್ಮ. ಬರ್ತೀವಿ ಕ್ಷಮ. जाए ಬಾಯ್. ಸರಿಯಾಗಿದ್ದಾರೆ ಲೈಲಾ ಮಜ್ನು. ತಗೊಳ್ಳಿ ಮೇಡಮ್. ಕೊಡಿ. ಬನ್ನಿ ಮೇಡಮ್, ಫಾರೆಸ್ಟ್ ಎಲ್ಲ ಸುತ್ತಾಡ್ಕೊಂಡ್ ಬರೋಣ. ನಡೀರಿ. ಯು ಆರ್ ವೆರಿ ಸಿಂಪಲ್. ಐ ಲೈಕ್ ಯುವರ್ ಸಿಂಪ್ಲಿಸಿಟಿ. ಥ್ಯಾಂಕ್ಸ್. ಇದು ನನ್ನ ಪ್ರೈಮ್ ಪ್ಲಾಂಟೇಶನ್. ಇಲ್ಲಿಗೆ ಬರೋರೆಲ್ಲ ಒಂದೊಂದು ಪ್ಲಾಂಟ್ ನೆಡಬೇಕು ಅಂತ ನನ್ನ ಆಸೆ. ನೀವು ಕೂಡ. ಓಕೆ, ಬೈ ಆಲ್ ಮೀನ್ಸ್. ರಾಜು, ಹೇ ರಾಜು, ಅದನ್ನು ಕೊಡಿಲಿ. ಇದು ಕಾಡಲ್ಲಿ ಸಿಗೋ ಬಿದಿರು. ಇದನ್ನ ನಾನೇ ಮಾಡಿದ್ದು. ಹೇಗಿದೆ? ಪ್ರೇಮಿಗಳು ಲವ್ ಮಾಡೋ ಥರ ಇದೆ ಅಲ್ಲ? ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ವಾಚ್ ಔಟ್. ಏನಿಲ್ಲ, 200 ರೂಪಾಯಿ ಕ್ರಿಮಿಟೋರಿಯಂಗೆ ಅಡ್ವಾನ್ಸ್ ಕೊಡಕ್ ಬೇಕು. ನಿಂತ ಕಾಲಲ್ಲೇ ಹೊರಟು ಬಂದೆ ನೋಡು, ಜಾಸ್ತಿ ತರಲಿಲ್ಲ. ಮತ್ತೆ ಇದನ್ನೆಲ್ಲ ನೀ ಬರಕ್ ಮುಂಚೆ ಅರೇಂಜ್ ಮಾಡಿದೆ, ಅದಕ್ಕೊಂದು 500 ರೂಪಾಯಿ ಖರ್ಚಾಯ್ತು. ಕ್ಷಮ, ಕಡೆ ಸಾರಿ ಅಮ್ಮನ ದರ್ಶನ ಮಾಡ್ಬೇಡಮ್ಮ, ಇನ್ನು ಮುಂದಿನ ಕಾರ್ಯಕ್ಕೆ ಹೋಗ್ಬೇಕು. ಹಲೋ ಹಲೋ, ಪ್ರೈಮ್ ಕೇಕ್ ಪ್ಲಾಂಟೇಶನ್? ಹೌದು. ಯಾರು ಬೇಕಿತ್ತು? ಮ್ಯಾನೇಜರ್ ಶ್ರೀನಾಥ್ ಅವರಿದ್ದಾರಾ? ಒಂದ್ ನಿಮಿಷ. ಹಾ, ಅವರು ಸೀಟಲ್ಲಿಲ್ಲ, ಹೊರಗೋಗಿದ್ದಾರೆ. ಸರಿ, ಒಂದ್ ಮೆಸೇಜ್ ಇದೆ, ಕೊಡ್ತೀರಾ? ಹೇಳಿ ಮೇಡಮ್. ನಾನು ಅವ್ರ ಫ್ರೆಂಡ್ ಕ್ಷಮಾ ಅಂತ. ಸಾಯಂಕಾಲ 4 ಗಂಟೆಗೆ ಬೋಟ್ ಕ್ಲಬ್ ಹತ್ರ ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಡಿ ಪ್ಲೀಸ್. ಮರಿಬೇಡಿ. ಖಂಡಿತ ಅವ್ರನ್ನ ಮಿಸ್ ಮಾಡದೆ ಬರೋಕ್ ಹೇಳಿ. ಓಕೆ ಮೇಡಮ್. ಕ್ಷಮಾ ಅಂದ್ರೆ ನೀವೇನಾ ಮೇಡಮ್? ಹೌದು. ಯಾರೋ ವೇಟ್ ಮಾಡ್ತಿದ್ದಾರೆ. ಕ್ಷಮಿಸಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ರಾಮ, ಅಲ್ರಿ ಕರೆಯೋಟ್ ಕರೆದು ಬಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಹೇಗೆ? ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ. ನೋ 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 ನೋ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಈ ಹಲ್ಲು ನಿನಗ್ ತೊಂದರೆ ಕೊಡುತ್ತೆ ಅಂತ ತೆಗೆದಿಡ್ತಾ ಇದ್ದೀನಿ. ನನಗೆ ಬೆಡ್ ಮೇಲೆ ತುಂಬಾ ಬೋರು. ಬಾತ್ ಟಬ್ನಲ್ಲಿ ಫ್ರೆಂಚ್ ಸ್ಟೈಲ್ನಲ್ಲಿ ಸೋಪ್ ವಾಟರ್ನಲ್ಲಿ ಬಿಸಿ ಬಿಸಿ ನೀರಿನಲ್ಲಿ ಮಜ್ಜನ ಮಾಡಬೇಕು ಅಂತ ತುಂಬಾ ಆಸೆ ಕಣ್ರಿ. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ನಾನ್ ಸ್ಟಾಪು.
ನೋಡಿ ಮಿಸ್ಟೇಕ್ ಆಗಿದೆ, ಸಾರಿ. ನನ್ನ ಫ್ರೆಂಡ್ ಶ್ರೀನಾಥ್ ಅಂತ, ನಾನು ಅವ್ರಿಗೆ ಫೋನ್ ಮಾಡಿದ್ದು ನಿಮಗಲ್ಲ. ಒಂದ್ಸಾರಿ 5 ಸ್ಟಾರಿಗೆ ಬಾ, ರುಚಿ ತೋರಿಸ್ತೀನಿ. ಆಮೇಲೆ ನೀನೇ ಫೋನ್ ಮಾಡ್ತಾ ಇರ್ತೀಯ ಈ ಶ್ರೀನಾಥನ್ಗೆ. ಕೈ ಬಿಡ್ರಿ, ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಲ್ಲ. ಅಯ್ಯೋ ಕೈ ಬಿಡ್ತೀರಾ ಅಲ್ವಾ? ಬಿಡಿ. ಮಿಸ್ಟರ್, ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಆ ಹುಡುಗಿನ ಗೋಳು ಹಿಕ್ಕೋತಾನೆ ಇದ್ದೀರಾ. ಅಲ್ಲ ರೀ, ಆ ಹುಡುಗಿ ನಿಮ್ ಮಗಳಿದ್ದಾಗಿದ್ದಾಳೆ, ನಿಮ್ಗೆ ನಾಚಿಕೆ ಆಗಲ್ಲ? ಇನ್ಸ್ಪೆಕ್ಟರ್, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಫ್ಯಾಮಿಲಿ ಅಲ್ಲಮ್ಮ, ನೋಡಕ್ಕೆ ಎಜುಕೇಟೆಡ್ ತರ ಇದ್ದೀರಾ. ಯಾರು ಏನು ಅಂತ ತಿಳ್ಕೊಳ್ದ ಫೋನ್ ಮಾಡದ? ಮಿಸ್ಟೇಕ್ ಆಗೋಯ್ತು ಸರ್. ಏನಮ್ಮ ಮಿಸ್ಟೇಕ್? ಏನು ಏನ್ರಿ ನಡಿ ಸ್ಟೇಷನ್ಗೆ. ನನ್ ವಿಗ್ಗು ಅಲ್ಲು ವಿಗ್ಗು ಹಲ್ಲು ಎಲ್ಲ ಅಲ್ಲೇ ಕೊಡ್ತೀನಿ ನಡಿ. ದೀಪ್ತಿ, ಯಾಕೆ ಒಂಥರ ಇದೆಯಾ? ಕ್ಷಮಾ, ನಾಡಿದ್ದೆ ನನ್ನ ಎಂಗೇಜ್ಮೆಂಟ್ ಅಂತೆ ಕಣೆ. ಮುಂದಿನ ತಿಂಗಳೇ ನನ್ನ ಮದ್ವೆ ಅಂತೆ. ನಿನ್ಗೆ ಯಾರು ಹೇಳಿದ್ದು? ಅಪ್ಪ ಬೀಗ್ರ ಹತ್ರ ಮಾತಾಡ್ತಾ ಇದ್ರು. ಕ್ಷಮಾ, ನಾನ್ ಗಿರೀಶನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಕಣೆ. ನೀನ್ ಗಿರೀಶನ್ ಲವ್ ಮಾಡ್ತಿರೋದು ನಿಮ್ ತಂದೆ ಗೊತ್ತಾ? ಇಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ಯಾಕೆ ಅಳೋದು? ನಾನೆಲ್ಲ ಸರಿ ಮಾಡ್ತೀನಿ. ಅಂಕಲ್, ನಿಮ್ ತಲೆ ಮೇಲೆ ಹಿಮಾಲಯ ಪರ್ವತ ತಂದಿಟ್ಟು ನಿಮ್ ಕೋಪ ಮಾತ್ರ ತಣ್ಣಗಾಗಲ್ಲ. ದೀಪ್ತಿ, ಬಾಯಿ. ನೀನು ಗಿರೀಶನ್ನೇ ಮದ್ವೆ ಆಗೋದಾದ್ರೆ ನನ್ ಜೊತೆ ಬಾ. ಯಾರೇ ಅಡ್ಡ ಬಂದ್ರು ನಾನ್ ಎದುರಿಸ್ತೀನಿ. ಬೇಗ ನೀನ್ ನಿರ್ಧಾರ. ಕಮಾನ್ ಟೆಲ್ ಮೀ. ನಾನು ಗಿರೀಶನ್ನೇ ಮದ್ವೆ ಆಗ್ತೀನಿ ಕಣೆ. ಆಯ್ತು ಬಿಡು, ಬೇಗ ಹೋಗಿ ಬಟ್ಟೆ ಬರಿ ತಗೊಂಡ್ ಬಾ. ಇನ್ನು ಯಾಕೆ ನಿಂತಿದ್ಯೋ? ಹೋಗೆ. ಯಾರಿಗೆ ಯಾಕೆ ಹೆದರ್ಕೋಬೇಕು? ನನ್ನ ಮಗಳಿಗೆ ಎಷ್ಟು ಧೈರ್ಯ ಬರ್ಬೇಕಾದ್ರೆ ಅದಕ್ಕೆ ಕಾರಣ ನೀನು. ನಾನು ಚಿಕ್ಕಂದಿನ ನೋಡ್ತಾ ಇದ್ದೀನಿ, ನೀನು ಹೇಳ್ದಾಗೆ ಅವಳು ಕೇಳೋದು. ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಹೇಳ್ದಾಗೆ ಅವಳು ಕೇಳ್ಬೇಕು. ಸ್ಲೋಲಿ ಹಾರ್ಟ್. ದೀಪ್ತಿ, ಬೇಗ ಬಾರಿ ಇಲ್ಲಿ. ಹಾರ್ಟು. ನಾನು ಹೇಳ್ತಾ ಇದ್ದೀನಿ, ಒಂದು ಹೆಜ್ಜೆ ಮುಂದಕ್ಕಿಟ್ರೆ ಪರಿಸ್ಥಿತಿ ಬೇರೆ ಆಗುತ್ತೆ. ನಾನ್ ಹೇಳ್ತಾ ಇದ್ದೀನಿ, ಒಂದು ಹೆಜ್ಜೆ ಇಡದೆ ಹೋದ್ರೆ ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಿರ್ತೀರಾ. ಪ್ರೇಮಿಗಳ ಆತ್ಮಹತ್ಯೆ, ಸುಯಿಸೈಡ್. ಆ ಕಾಲಂನಲ್ಲಿ ನಮ್ ದೀಪ್ತಿ ಹೆಸರಿರುತ್ತೆ. ಇನ್ನೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ. ಒಳಗಿರೋಣ್ವೋ ಹೊರಗೆ ಹೋಗೋಣ್ವೋ? ಒಳಗಿರೋಣ್ವೋ ಹೊರಗೆ ಹೋಗೋಣ್ವೋ? ಬೇಗ ಹೇಳಿ. ಬಾರಿ ದೀಪ್ತಿ, ಹೋಗೋಣ. ಅಂಕಲ್, ಹೋಗ್ತಾ ಇದೀವಿ. ನಾಳೆ ಬೆಳಿಗ್ಗೆ ಸುಯಿಸೈಡ್ ಕಾಲಂನಲ್ಲಿ ದೀಪ್ತಿ ಹೆಸರು. ಮಗಳನ್ನೇ ಕೊಂದ ಅಪ್ಪ ಅಂತ ಜನ ಎಲ್ಲ ಬೈತಿರ್ತಾರೆ, ಬೈಸ್ಕೊಳ್ಳಿ. ನಾವು ಹೋಗ್ತೀವಿ. ಅಯ್ಯಯ್ಯೋ, ಆಮೇಲೆ ಬಾ. ತಾಯಿಲ್ದೆ ಬೆಳೆದ ಹುಡುಗಿಗೆ ತಂದೆಯಿಂದ ಹೀಗಾಯ್ತು ಅಂತ ಆಗೋದು ಬೇಡಮ್ಮ. ಅಂತೂ ಸಿನಿಮಾದಲ್ಲಿ ಒಬ್ಬ ಹೀರೋ ಹಾಗೆ ಇವತ್ತು ನನ್ನ ಮನೆಯಲ್ಲಿ ನೀನು ಹೀರೋ ಆಗಿಬಿಟ್ಟೆ. ಆಯ್ತು, ನೀನು ಹೇಳ್ದಾಗ ಕೇಳ್ತೀನಿ, ಅವಳು ಮದುವೆ ಮಾಡಿಬಿಡೋಣ. ಅಂಕಲ್, ನಾನು ಚಿಕ್ಕಂದಿಂದ ನೋಡ್ತಾ ಇದ್ದೀನಿ. ನಿಮ್ ಕೋಪ 2 ನಿಮಿಷದ ಕೋಪ. ಬನ್ನಿ ಸ್ವೀಟ್ ತಿನ್ನೋಣ. ನನಗೂ ತಿನ್ನಕ್ ಬಿಡ್ಲಿಲ್ಲ. ಚೌ ಬಾತ್ ನಡಿಗೆ. ಏನು ಆಗ್ಲೇ ಕರೀತಾ ಇದ್ದೆ? ಅಕ್ಕ, ನನ್ನ ಸ್ನೇಹಿತರು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ರು. ನಾನೇನ್ ಪ್ರೈಮ್ ಮಿನಿಸ್ಟರ್ನೋ ಅಪಾಯಿಂಟ್ಮೆಂಟ್ ಕೊಡೋಕೆ? ಹಾಗಲ್ಲಕ್ಕ, ನಿನ್ನ ಅವ್ರ ಮನೆಗೆ ಕರೆದಿದ್ದಾರೆ. ಮನೆಗೆ ಕರೆದಿದ್ದಾರಾ? ಏನಪ್ಪ ವಿಷಯ? ಅವರಿಂದ ನನ್ಗೊಂದು ಕೆಲಸ ಆಗ್ಬೇಕಾಗಿದೆ. ಓಹೋ, ಅದಕ್ಕೆ ನನಗೆ ಮಸ್ಕ ಹೊಡಿತಾ ಇದೆಯಾ ನೀನು? ನಾಳೆ ಸಂಜೆಗಾ? ಇಂಗ್ಲಿಷ್ ಕ್ಲಾಸು, ಕನ್ನಡ ಕ್ಲಾಸು, ಹಿಂದಿ ಕ್ಲಾಸು. ನಾಳೆ ಸಂಜೆ ಹೋಗೋಣ. ಅಕ್ಕ, ನಮ್ ಕಂಪನಿ ಓನರ್. ನಮಸ್ಕಾರ, ನಮಸ್ಕಾರ. ನಾನು ರಾಜೀವ್ ಅಂತ. ನಿಮ್ ಬಗ್ಗೆ ಪ್ರಸಾದ್ ಎಲ್ಲ ಹೇಳಿದ್ದಾರೆ. ನೋಡಿ ಮಿಸ್ ಕ್ಷಮಾ ಅವರೇ, ನನಗೆ ಈ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಅದಕ್ಕೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಮ್ಮ, ಬಾ. ತಗೊಳ್ಳಿ ಅಣ್ಣ. ಕುಡಿಯೋ. ಹೇಗಿದೆ ಜೋಡಿ? ಒಳ್ಳೆ ಜೋಡಿ. ದೀಪ ಹಚ್ಚೋ ಹೊತ್ನಲ್ಲಿ ಲಕ್ಷ್ಮೀ ತರ ಈ ಮನೆಗೆ ಬಂದು ಮಾತು ಹೇಳಿದ್ದೀರಾ. ಹಾಗೆ ಈ ಮದುವೆನೂ ಬೇಗ ಮಾಡಿ ಮುಗಿಸ್ಬಿಡಿ. ಇದನ್ ಹೇಳೋದಕ್ಕೆ ಎಷ್ಟು ದೊಡ್ಡ ಪೀಠಕ್ಕೆ ಹಾಕಿದ್ರಿ? ನೋಡಿ, ಈ ಮದುವೆ ಮತ್ತೆ ಹೇಗೆ ಶುರು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ.
ಒಂದ್ ವೇಳೆ ನನ್ನ ಮದುವೆ ಅಂತ ಇಟ್ಕೊಳ್ಳಿ, ನಾನೇ ಓಪನ್ ಆಗಿ ಕೇಳ್ತಾ ಇದ್ದೆ, ರೀ ನಮ್ಮ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ. ಇನ್ನೊಂದ್ಸಲ ಕೂತ್ಕೊಂಡು ಬಾಕಿ ವಿಷಯ ಎಲ್ಲ ಮಾತಾಡೋಣ. ಕತ್ಲಾಗ್ತಾ ಇದೆ, ಬರ್ತೀನಿ. ಯಾರೋ ಎಲ್ಲಾದ್ರೂ ಉಂಟಾ? ಗಂಡಿನ ಕಡೆಯವರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಊಟ ಮುಗಿಸ್ಕೊಂಡೇ ಹೋಗ್ಬೇಕು, ಆಮೇಲೆ ಸುಮ್ಮನೆ ಕಂಪ್ಲೇಂಟ್ ಬಂದ್ಬಿಡುತ್ತೆ. ಶೀಲಾ ಎಲ್ಲ ರೆಡಿ ಮಾಡಮ್ಮ. ರೆಡಿ ಇದೆನಾ? ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಪ್ಲೀಸ್. ಮಿಸ್ ಕ್ಷಮಾ, ನನಗಿರೋಳು ಒಬ್ಳೆ ತಂಗಿ. ಅಪ್ಪ ಅಮ್ಮ ಇಲ್ಲದಿರೋದ್ರಿಂದ ಅವಳ ಬಹಳ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀನಿ. ಅವಳು ಏನೇ ಕೇಳಿದ್ರು ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವಳಿಗೆ ಮದುವೆ ಅಂತ ಒಂದು ಆಗ್ಬಿಟ್ರೆ ಐ ಆಮ್ ಟೋಟ್ಲಿ ಫ್ರೀ. ಹಾಗೆ ನಿಮ್ಮಿಂದ ನನಗೆ ಇನ್ನೊಂದು ಫೇವರ್ ಆಗ್ಬೇಕು. ಮದುವೆ ಆದ್ಮೇಲೆ ಪ್ರಸಾದ್ ನಮ್ಮ ಜೊತೆಲಿ ಇರ್ಲಿ, ಯಾಕೆಂದ್ರೆ ನನ್ನ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಅದು ಅವನಿಷ್ಟ, ನಾನು ಯಾಕೆ ಅಡ್ಡ ಬರ್ಲಿ? ಇನ್ನೊಂದು ವಿಷಯ ಕ್ಷಮಾ ಅವರೇ, ನಾಳೆ ದಯವಿಟ್ಟು ಪರ್ಚೇಸಿಂಗ್ಗೆ ನೀವು ನನ್ನ ಜೊತೆಲಿ ಬರಬೇಕು. ಯಾಕೆಂದ್ರೆ ಅದ್ರ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ. ಖಂಡಿತ ಬರ್ತೀನಿ. ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು. ನಂದು ಒಂದು ಚಿಕ್ಕ ರಿಕ್ವೆಸ್ಟ್. ನಾವು ನಿಮ್ಮ ಹಾಗೆ ಶ್ರೀಮಂತರಲ್ಲ. ನನ್ನ ತಮ್ಮನ ಮದ್ವೆನ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ. ಅಂದ್ರೆ ಸಿಂಪಲ್ ಆಗಿ. ನಿಮ್ ತಂಗಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಐಮ್ ಸಾರಿ, ನಿಮ್ಮ ಟೈಮ್ನ ತುಂಬಾ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಕಾಣುತ್ತೆ. ನನಗೆ ಈ ಶಾಪಿಂಗ್ ಅಂದ್ರೆ ಅಷ್ಟಕ್ಕಷ್ಟೇ. ಬೈ ದಿ ಬೈ, ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಜ್ಯೂಲ್ಸ್ನ ಸೆಲೆಕ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನಿಮ್ಗೆ ಯಾಕೆ ಗೊತ್ತು? ಎಕ್ಸಾಂಪಲ್, ನೀವು ಉಡೋ ಸೀರೆಗಳು, ಅದರ ಕಲರ್ಸು ನೋಡುವ ಮನಸ್ಸನ್ನ ಕಲಗಿಸುತ್ತೆ. ಯುವರ್ ಟೇಸ್ಟ್ ಇಸ್ ವೆರಿ ಗುಡ್, ಎಸ್ಪೆಷಲಿ ಯುವರ್ ಸಿಂಪ್ಲಿಸಿಟಿ. ಇದು ಚೆನ್ನಾಗಿ ಕಾಣುತ್ತೆ. ನೈಸ್. ಪ್ರಸಾದಿಗೆ ತೋರಿಸ್ಬಿಟ್ಟು ಬರ್ತೀನಿ. ಸರಿ. ಏನ್ ನೋಡ್ತಾ ಇದ್ದೀರಾ? ಸೀರೆ ನೋಡ್ತಾ ಇದ್ದೀನಿ. ಸೀರೆ ಇರೋದಿಲ್ಲಿ. ಅಕ್ಕ ಅಕ್ಕ, ಏನು ಪ್ರಸಾದಿ? ಇದನ್ನ ರಾಜೀವ್ ಅವರನ್ನ ಕೊಟ್ಟು ಕಳಿಸಿದ್ದಾರೆ. ಅಕ್ಕ, ನೀನ್ ಯಾರಿಗೋ ಕಾಯ್ತಾ ಇದೀಯಾ, ಆದ್ರೆ ನನ್ಗನ್ಸುತ್ತೆ ನಿನ್ಗೆ ರಾಜೀವಾನೇ ಪರ್ಫೆಕ್ಟ್ ಮ್ಯಾಚ್ ಅಂಡ್ ಮೇಡ್ ಫಾರ್ ಈಚ್ ಅದರ್ ಅಂತ. ಅದು ಅಲ್ಲದೆ ನೀನ್ ಒಳ್ಳೆ ಗೃಹಿಣಿ ಆಗ್ಬೇಕು ಅನ್ನೋ ಕನಸು ನನ್ಸಾಗ್ಬೇಕಾದ್ರೆ ನೀನ್ ರಾಜೀವನ್ನೇ ಮದ್ವೆ ಆಗ್ಬೇಕು. ಇನ್ನು ಅವ್ರಿಗಿಂತ ಒಳ್ಳೆಯವ್ರು ನಿಮ್ಗೆ ಸಿಗೋದಿಲ್ಲ. ಇಷ್ಟು ದಿವಸ ಕ್ಷಮಾ ಮೇಡಮ್ ಮಾಡಿದ ಇಂಗ್ಲಿಷ್ ಪಾಠ ಕಿವಿಗೆ ಇಂಪಾಗಿತ್ತು. ಇನ್ಮೇಲೆ ಹೆಣದ ಮುಂದೆ ಡೋಲ್ ಬಾರಿಸ್ದಂಗಿರುತ್ತೆ. ಕ್ಷಮಾ, ಇವತ್ತು ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪುರಂದರ್ ಮಳೆಗೆ ಅವರು ರಜಾ ಮುಗಿಸ್ಕೊಂಡು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ. ಯುನೋ, ಹಿ ಇಸ್ ಅ ವೆರಿ ವೆರಿ ನೈಸ್ ಜೆಂಟಲ್ಮನ್. ಆಮೇಲೆ ಅವರು ಇದ್ದಿದ್ದೆಲ್ಲ ಲಂಡನ್ ಅಲ್ಲಂತೆ, ಆದ್ರೆ ಹುಟ್ಟಿದ್ದು ಓದಿದ್ ಮಾತ್ರ ಧಾರವಾಡದಲ್ಲಂತೆ. ಗೊತ್ತಾ? ರೇವಂಜ, ನೀವೇ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನನ್ಗೊಬ್ಬಳಿಗೆ ಹೋಗೋಕ್ ಒಂಥರ ಆಗುತ್ತೆ. ಅಯ್ಯಯ್ಯಪ್ಪ, ನಾನಾ? ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನೀವೇ ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕು. ಯುನೋ, ಹಿ ಇಸ್ ಅ ವೆರಿ ರೊಮ್ಯಾಂಟಿಕ್ ಪರ್ಸನ್. ಅವರು ಒಂದ್ಸಲ ಹೆಂಗಸರ್ ನೋಡಿದ ತಕ್ಷಣ ಕಾಳಿದಾಸ, ಶೇಕ್ಸ್ಪಿಯರು, ಮಿಲ್ಟನ್ನು, ಶೆರ್ಲಿ ಅವ್ರಿವ್ರೆಲ್ಲ ಭೂತವಾಗಿ ಬಂದ್ಬಿಟ್ಟು ಅವ್ರ ದೇಹದಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ. ಬಿ ಕೇರ್ಫುಲ್. ಅಷ್ಟೊಂದು ರೊಮ್ಯಾಂಟಿಕ್ ಅನ್ನಿ. ಹಾ, ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಗೊತ್ತಾಗತ್ತಲ್ಲ ಅವ್ರೆಷ್ಟು ರೊಮ್ಯಾಂಟಿಕ್ ಅಂತ. You fall to love, obey the heart. ಗುಡ್ ಮಾರ್ನಿಂಗ್ ಸರ್. What a God created beautiful piece. Oh, ಬನ್ನಿ 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 ಕ್ಷಮಾ, ಎಂತ ಟೈಮಿಗೆ ಬಂದಿದ್ದೀರಾ. ಈ ಇಂಗ್ಲಿಷ್ ಕವಿಗಳು ರೊಮ್ಯಾಂಟಿಕ್ ಪದ್ಯಗಳನ್ನ ಬರೆಯುವಾಗ ಲವ್ ಮಾಡ್ತಾನೆ ಬರ್ತಿದ್ರಂತೆ. ಈ ಪ್ರಪಂಚದಲ್ಲಿ ಲವ್ ಮಾಡೋರು ಇಲ್ದೇ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಇರೋರೆಲ್ಲ ಹುಚ್ಚರ ಬಿಡ್ತಾ ಇದ್ರು. ದಿಸ್ ಹೋಲ್ ವರ್ಲ್ಡ್ ಇಸ್ ಲವ್, ಅದರ್ವೈಸ್ ಮ್ಯಾಡ್ ಮ್ಯಾಡ್ ಇನ್ ದ ವರ್ಲ್ಡ್. ಗ್ಲಾಡ್ ಟು ಮೀಟ್ ಯು, ಗ್ಲಾಡ್ ಟು ಮೀಟ್ ಯು.
ಬಹಳ ಚೆನ್ನಾಗಿ ಪಾಠ ಮಾಡ್ತೀರಂತೆ. ಐ ನೋ ಫ್ರಮ್ ಮೈ ಸ್ಟೂಡೆಂಟ್ಸ್. ಕ್ಷಮಾ, ಎಲ್ಲಿವರೆಗೂ ಪೋರ್ಷನ್ಸ್ ಕವರ್ ಮಾಡಿದ್ದೀರಿ? 75% ಕವರ್ ಓ ಮಾಡಿದ್ದೀನಿ. ನೈಸ್ ನೈಸ್. ಸರ್ ಬೆಲ್ಲ ಆಯ್ತು. ಓ ಕ್ಲಾಸ್ ಹೌದಾ? ಕೊಡ್ಬೇಕು. ಓಕೆ ಓಕೆ. ಕೈ ಓ ಸಾರಿ ಸಾರಿ, ಐ ಆಮ್ ಸೋ ಸಾರಿ. ಓ ಬ್ಯೂಟಿಫುಲ್ ಕ್ಷಮಾ, ಐ ವೇಟ್ ಆಲ್ ಮೈ ಇಯರ್ಸ್. ಓ ಮಾಳ್ಗಿ, ಯು ಆರ್ ವೆರಿ ಲಕ್ಕಿ ಫೆಲೋ ಕಣೋ. ಓ ನೈಸ್ ನೈಸ್. ಓ ಕ್ಷಮಾ ಅವರೇ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ಇದು ನೀವು ಬೇಡ ಅಂದ್ರಂತೆ. ನನಗೆ ಚಿನ್ನ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ಇದಕ್ಕೊಂದು ಅರ್ಥ ಇದೆ. ರಾಜೀವ್, ನನಗೆ ಗೊತ್ತು ನೀವು ನನ್ನ ಇಷ್ಟಪಡ್ತಾ ಇದ್ದೀರಾ ಅಂತ. ಆದ್ರೆ ನಿರ್ಧಾರ ತಗೊಳ್ಳೋ ಹಂತದಲ್ಲಿ ನಾನಿಲ್ಲ. ನನ್ನ ಮನಸ್ಸು ನಿಮ್ಮ ನೋಡಿದಾಗ್ಲಿಂದ ಒಂಥರ ಉಯ್ಯಾಲೆ ಹಾಕಿ ತೂಗ್ತಾ ಇದೆ. ಆದ್ರೆ ನನ್ನ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಡೋಕೆ ಕಷ್ಟ ಅಂತ ಕಾಣುತ್ತೆ. ನಿಮ್ಮ ಹೃದಯದ ಅಂಚಿನಲ್ಲಿ ನನ್ನ ಚೂರು ಸ್ಥಳ ಮಾಡಿಕೊಡಿ. ಹೃದಯ ಯಾವತ್ತೂ ಚೂರು ಪಾರು ಕೊಡಬಾರ್ದು. ಕೊಟ್ರೆ ಮನಸಾರೆ ಪೂರ್ತಿ ಕೊಟ್ಬಿಡ್ಬೇಕು. ಆಗ್ಲೇ ಹೃದಯ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ಆದ್ರೆ ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ನನ್ನ ಹೃದಯನ ಸಂಪೂರ್ಣವಾಗಿ ನೀವು ಒಪ್ಪಿಸ್ಬಿಟ್ಟಿದ್ದೀನಿ. ನಿಮ್ಮನ್ನು ನೋಡಿದ ದಿನಾನೇ ನಾನು ಸೋತೋದೆ. ಹೃದಯ ಆಟ ಆಡೋ ಗೊಂಬೆ ಅಲ್ಲ. ಅದರಲ್ಲಿ ಸೋಲು ಗೆಲುವು ಪ್ರಶ್ನೆ ಬರೋದೇ ಇಲ್ಲ. ನಾನು ಸೋಲು ಆಟಗಾರನಲ್ಲ, ಗೆದ್ದೇ ಗೆಲ್ತೀನಿ. ಸುಂದರವಾದ ಕವರು, ಒಳಗೆ ಸುಂದರವಾದ ಭಾವನೆಗಳಿರ್ಬೇಕು. ಮೇಲ್ ಶ್ರೀ ಅಂತ ಮಾತ್ರ ಬರ್ತಿದ್ದೀರಾ. ಆದಷ್ಟು ಬೇಗ ಇದ್ರ ಮೇಲೆ ನನ್ನ ಹೆಸರು ಬರೆಯೋ ದಿನ ನಾನು ಕಾಯ್ತಾ ಇರ್ತೀನಿ. ನಾನ್ ನಿಮ್ ಪ್ರೆಸೆಂಟ್ನ ಬೇಡ ಅಂದಿದ್ದಕ್ಕೆ ಬೇಜಾರಾಗಿ ಪ್ರಸಾದಿ ಮದ್ವೆ ಏನಾದ್ರೂ ಬೇಡ ಅಂತೀರಾ? ಚಚ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಅಷ್ಟೊಂದು ಸಣ್ಣ ವ್ಯಕ್ತಿ ಅಲ್ಲ. ಪ್ರಸಾದ್ ಮದ್ವೆ ನೀವು ಅನ್ಕೊಂಡಾಗೆ ನಡೆಯುತ್ತೆ. ಬನ್ನಿ. ನೀನೇನೆ ಮಿಸ್ ಅಮೆರಿಕಾಗ್ ಹೋಗ್ಬಿಟ್ಟಿದ್ಯಾ? ಯಾವಾಗ ಬಂದ್ಯೆ? ಅದಿರ್ಲಿ, ನೀನೇನೆ 20th ಸೆಂಚುರಿ ಬಾವಿಯಿಂದ ನೀರ್ ಸೇರ್ತಾ ಇದ್ಯಾ? ಪ್ರಪಂಚವೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ರೇನು ನಮ್ಮ ಬೆಂಗಳೂರು ಮಾತ್ರ ಬೆಂದ ಕಾಳೂರೇ ಆಗ್ತಾ ಇದೆ. ಅದಕ್ಕೆ ಲೇ ಕ್ಷಮಾ, ನಿನ್ ಕೈಯಿಂದ ಬಿಸಿ ಬಿಸಿ ವಾಂಗಿಬಾತ್ ತಿನ್ಬೇಕು ಅಂತ ಬೈಕೆ ಆಗ್ತಿದೆ ಕಣೆ. ಬೈಕೆನಾ? ಏನಮ್ಮ ವಿಶೇಷ? 3 months. ಅಮೆರಿಕಾದಲ್ಲಿ 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡಿಲ್ಲ ಅಂತ ಕಾಣುತ್ತೆ. ಪೋಲಿ ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳಕ್ಕಾಗಲ್ವೇ? ಹೌದೌದು, ಅನುಭವಿಸಿದ್ರೇನೆ ಥ್ರಿಲ್ ಸಿಗೋದು. ಒಳ್ಳೇದಮ್ಮ, ಭವಾಂಗಿ ಬಾತ್ ಮಾಡ್ಕೊಡ್ತೀನಿ. ಲೆಕ್ಚರರ್, ನಿಮ್ ಮುಂದಿನ ಕಥೆ ಏನು? ಶ್ರೀನಾಥ್ ಸಿಕ್ಕಿದ್ನಾ? ಶ್ರೀನಾಥ್ ನನ್ನ ಹೃದಯ ದಡ ಸೇರದೆ ಇರೋ ದೋಣಿ ಆಗಿದ್ದಾನೆ. ಅವ್ನ್ ಸಿಗದೆ ಹೋದ್ರೆ ನಿನ್ ಮದ್ವೆನೇ ಆಗಲ್ವಾ?
ಆಗ್ತೀನಿ. ಅಂದ್ರೆ ನಿಂಗೆ ಯಾರ್ ಬೇಕು? ರಾಮಾಯಣದ ರಾಮನೋ, ಮಹಾಭಾರತದ ಅರ್ಜುನನೋ, ಆ ಕಾಲದ ಅಮಿತಾಭೋ ಅಥವಾ ಈಗಿನ ಶಾರುಖ್? ಹೆಸರು ಯಾವ್ದಾದ್ರೆ ಏನಂತೆ, ಅವನೊಬ್ಬ ಒಳ್ಳೆ ಒಳ್ಳೆ ಹೃದಯ ಇರೋ ಮನುಷ್ಯ ಆಗ್ಬೇಕು. ನನ್ನ ಮದ್ವೆ ಆಗೋ ಗಂಡು ನನ್ನ ಚಿಕ್ಕ ಚಿಕ್ಕ ಮಗು ತರ ನೋಡ್ಕೋಬೇಕು. ನಾನ್ ಅವನಿಂದ ಬಯಸೋದು ಏನು ಅಂದ್ರೆ ಆಕಾಶದ ಅಗಲದಷ್ಟು, ಸಮುದ್ರದ ಆಳದಷ್ಟು ಪ್ರೀತಿ. ಪ್ರೀತಿ ಮಾತ್ರ. ನನ್ಗೆ ಅವನಷ್ಟು ಪ್ರೀತಿ ಕೊಟ್ರೆ ಸಾಕಪ್ಪ. ನನ್ ಜೀವನನೇ ಅವ್ನ ಕಾಲ್ ಬುಡಕ್ ಹಾಕ್ಬಿಡ್ತೀನಿ. ಒಡವೆ, ವಸ್ತು, ಮನೆ, ಹಣ ನನಗಿದ್ಯಾವುದು ಬೇಡ. ಐ ಡೋಂಟ್ ಕೇರ್. ಆದ್ರೆ ಒಂದು ಮಾತು, ನನ್ನ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳ್ಬಾರ್ದು. ದುಡ್ಡು 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 ಅಂತ ಗೋಡ್ ಹಾಕೋಬಾರ್ದು. ನಾನು ಕೇಳಿದಷ್ಟು ಮಕ್ಕಳನ್ನ ಕೊಡ್ಬೇಕು. ಅವ ಮನೆ ತುಂಬಾ ಕಿಚಿ ಪಿಚಿ ಅಂತ ಓಡಾಡ್ತಿರ್ಬೇಕು. ನಾನೊಬ್ಳು ಒಳ್ಳೆ ಗೃಹಿಣಿ ಅನ್ಸ್ಕೋಬೇಕು. ಅಷ್ಟೇ ಅಷ್ಟೇ ಕಣೆ. ನಿನ್ ಇಮ್ಯಾಜಿನೇಷನ್ ಕೇಳ್ತಾ ಇದ್ರೆ ನಿಂಗ್ ಶ್ರೀನಾಥೆ ಕರೆಕ್ಟ್ ಅಲ್ವೇ? ಅವನನ್ನ ಹುಡುಕ್ಲಿಲ್ವಾ ನೀನು? ಹುಡುಕ್ಲಿಲ್ವಾ? ಹುಡುಕದ್ನಮ್ಮ. ಅದೊಂದು ದೊಡ್ಡ ಕಥೆ. ಬಾ ಹೇಳ್ತೀನಿ. ಏನೇ ಅದು? ಬಾ ಹೇಳ್ತೀನಿ. ದೀಪ್ತಿ, ಇಂಟ್ರೆಸ್ಟಿಂಗ್ ಆಗಿ ಕೇಳು. ಶ್ರೀನಾಥ್ ಇದಾರ ಅಂತ ಅವ್ರ ಆಫೀಸಿಗೆ ಫೋನ್ ಮಾಡಿದೆ. ಅವ್ನ್ ಯಾರೋ ಚಪ್ಪಲ್ದವನು ಮುದುಕ ಬಂದ್ಬಿಟ್ಟ ಕಣೆ. ತರ್ಲೇ ಬೇರೆ. ಬೈಲಿ ಕಣ ತಲೆಲ್ ಒಂದು ಕೂದ್ಲಿಲ್ಲ ಕಣೆ, ಬಾಯಲ್ಲಿ ಹಲ್ಲಿಲ್ಲ, ಕಣ್ಣು ಬೇರೆ ಕಾಣಿಸಲ್ಲ. ಕ್ಷಮಾ ಕ್ಷಮಾ. ನೋಡು, ಹೇಳೋದನ್ನ ಕೇಳೆ. ಆಮೇಲೆ ಮಾತೆತ್ತಿದ್ರೆ ರೇಟ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೇಟ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರೀ ಇದೇ ಆಗೋಯ್ತು. ಇನ್ನೂ ಇದೆ ಬಾಯ್ಲಿ. ಅಯ್ಯೋ ಸುಮ್ಮನೆ ಕೇಳೆ. ನಾನು ಹೇಳೋದನ್ನ ಕೇಳ್ಬೇಕು ನೀನು. ಬೆಡ್ ಬೇಡವಂತೆ, ಬಾತ್ ಟಬ್ ಅಲ್ಲಿ ಫ್ರೆಂಚ್ ಸ್ಟೈಲ್ ಅಲ್ಲಿ ಲವ್ ಅಂತೆ. ಏನು ಫ್ರೆಂಚ್ ಸ್ಟೈಲ್? ಫ್ರೆಂಚ್ ಸ್ಟೈಲ್ ಅಲ್ಲಿ. ಆಮೇಲೆ ಸ್ಟಾರ್ಟಿಂಗ್ ಟ್ರಬಲ್ ಅಂತೆ, ಶುರುವಾದ್ರೆ ನಾನ್ ಸ್ಟಾಪ್ ಅಂತೆ. ಎಂತ ತರಲ ನೋಡೋದು. ಶುರುವಾದ್ರೆ ನಾನ್ ಸ್ಟಾಪ್. ನಾನ್ ಸ್ಟಾಪ್. ಸ್ಟಾರ್ಟಿಂಗ್ ಟ್ರಬಲ್, ಶುರುವಾದ್ರೆ ನಾನ್ ಸ್ಟಾಪ್. ಅಯ್ಯೋ ನನಗಂತೂ ನಕ್ಕು ನಕ್ಕು ಸಾಕಾಗುತ್ತೆ. ನನ್ ತೋರ್ಸಿ ಫ್ಯಾಮಿಲಿ ಅಂತ ಹೇಳ್ತಾರೆ. ದೀಪ್ತಿ ದೀಪ್ತಿ ದೀಪ್ತಿ, ಏನಂತೆ? ನೋಡ್ತಾ ಇದೆ ಕಣೆ. ಡಾಕ್ಟರ್ ಹತ್ರ ಹೋಗೋಣ ಬಾ. ಇಳ್ಮೇಲೆ ನಿಧಾನ. ಈ ಕಡೆ ತಿರುಗೋದಕ್ಕೆ ಟ್ಯಾಕ್ಸಿಯನ್ನು ಕೊಡ್ಬೇಕಾಗಿಲ್ಲ. ಹೇಗಿದೆ ನಾಟಕ? ಕೊನೆಗೂ ಬಂದ್ರಲ್ಲ. ದಿನ ರಾತ್ರಿ ನನ್ನ ಕೈಗೆ ಒಂದ್ ಕನಸು ಬೀಳ್ತಿತ್ತಂತೆ, ನಿಮ್ಮನ್ನ ಅಪ್ಕೊಂಡ ಹಾಗೆ. ನಮಸ್ಕಾರ ಡಾಕ್ಟರ್ನವ್ರಿಗೆ. ಸಾರಿ, ನಾನ್ ಡಾಕ್ಟರ್ ಅಲ್ಲ. ಅನ್ಕೊಂಡೆ ಇಷ್ಟು ಲಕ್ಷಣವಾಗಿದ್ದೀರಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ ಹಾಗೆ ನಿಮ್ಮನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಎಲ್ಲಿ? ಕೇಳಿದ್ದೀರಿ. ಏನ್ ಕೇಳಿದ್ದೀರಾ? ಅದೇ ಫೋನ್ನಲ್ಲಿ ನಿಮ್ ಸ್ವೀಟ್ ವಾಯ್ಸು. ಐ ಆಮ್ ಸಾರಿ, ನಿಮ್ಮನ್ನ ಮೀಟ್ ಮಾಡಕ್ಕಾಗ್ಲಿಲ್ಲ.
ಅವತ್ತು ನಿಮ್ಮ ತಾಯಿ ಸತ್ತು ಸುದ್ದಿ ಬಂದಾಗ ನೀವು ಟಿವಿಯಿಂದ ಹೊರಟು ನಿಂತಾಗ ನಿಮ್ಮ ಅಡ್ರೆಸ್ ತಗೊಳ್ಳೋದನ್ನ ಮರ್ತ್ಬಿಟ್ಟೆ. ಆಮೇಲೆ 2-3 ಸಾರಿ ಸ್ಕೂಲ್ ಹತ್ರನೂ ಬಂದೆ, ಆದ್ರೆ ಒಳಗ್ ಬರೋ ಧೈರ್ಯ ಬರಲಿಲ್ಲ. ಯಾಕೆ? ಅದೊಂಥರ ಹೆದರಿಕೆ. ನಿಜವಾದ ಪ್ರೇಮಿಗಳಿಗಿರುತ್ತಂತೆ. ಇದ್ಯಾಗಾಯ್ತು? ಓಹ್ ಇದಾ? ಹೀಗೆ ನಾನು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ, ಹಿಂದೆ ಬರ್ತಾ ಇದ್ದ ಲಾರಿಗೆ ನನ್ನ ಮೇಲೆ ಪ್ರೀತಿ ಉಕ್ಕು ಬಂತು, ಮುತ್ತಿಡ್ತು. ನೆಲದ ಮೇಲೆ ಬೋರ್ಲಾಗಿ ಬಿದ್ದೆ. ಹೀಗಾಯ್ತು. 6 ತಿಂಗಳಿಂದ ಹೀಗೆ ಇದ್ದೀನಿ. ಯಾವಾಗ್ಲೂ ಜ್ವರ ಬರುತ್ತೆ ಹೋಗುತ್ತೆ. ವಾಟ್ ಟು ಡೂ? ಡಾಕ್ಟರ್ ಹೇಳ್ತಾರೆ ನನ್ ಸೊಂಟ ನಾಜೂಕಂತೆ. ಕ್ಷಮಾ, ಅದೆಲ್ಲ ಇರ್ಲಿ, ನಿಮ್ ಸ್ಕೂಲ್ ಹೇಗಿದೆ? ನನ್ಗೀಗ ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ. ವಾವ್, ಹಾಗಾದ್ರೆ ಸ್ವೀಟ್ ಯಾವಾಗ? ಮೊದಲು ನೀವು ಹುಷಾರಾಗಿ ಓಡಾಡೋ ಹಾಗಾದ್ಮೇಲೆ ಸ್ವೀಟ್. ಏಯ್, ನಾನ್ ಸ್ವೀಟ್ ಕೊಡ್ಲಾ? ಸ್ವೀಟಾ? ಎಲ್ಲಿದೆ? ಕ್ಷಮಾ, ಐ ಲವ್ ಯು. ಫ್ರೀ ಆಗಿದ್ದೀರಾ ತಾನೆ? ಒಂದ್ 5 ನಿಮಿಷ, ನನ್ನ ಫ್ರೆಂಡು. 5 ನಿಮಿಷನ ಸಾಧ್ಯವೇ ಇಲ್ಲ. ಕೊನೆ ಪಕ್ಷ ಅರ್ಧ ಗಂಟೆ ಆದ್ರೂ ಬೇಕೇ ಬೇಕ್ರಿ. ಯಾಕೆ? ಕೊಡಿಲ್ ನಿಮ್ ಕೈನ ಶಾಸ್ತ್ರ ಹೇಳಕ್ಕೆ. ಏನ್ ರೇಖೆ! ಅಯ್ಯೋ ಅಯ್ಯೋ, ಇಂಥ ರೇಖೆ ನಾನು ನೋಡ್ಲೇ ಇಲ್ಲ. ಅಮ್ಮ, ಇವ್ರು ಕ್ಷಮಾ ಅಂತ, ಕಾಲೇಜ್ ಲೆಕ್ಚರರು, ನನ್ನ ಫ್ರೆಂಡ್. ಇವರು ಅವ್ರ ಫ್ರೆಂಡ್. ಕ್ಷಮಾ ನಮ್ಮಮ್ಮ. ನಮಸ್ಕಾರ. ನಮಸ್ಕಾರ. ಮಿಸ್ಟರ್ ಶ್ರೀನಾಥ್, ಮುಂದಿನ ವಾರ ನಿಮ್ ಫೈನಲ್ ರಿಪೋರ್ಟ್ಸ್ನೆಲ್ಲ ನೋಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ. ಸಾರಿ. ಪರವಾಗಿಲ್ಲ ಕಣೆ, ನಂಗೊಂದ್ ಒಳ್ಳೆ ಕಂಪ್ನಿ ಸಿಕ್ಕಿತ್ತು. ಅವ್ನ್ಗೆ ಪಾಮಿಸ್ಟ್ರಿ ಎಲ್ಲ ಗೊತ್ತು ಅನ್ಸುತ್ತೆ. ನನ್ ಕೈ ನೋಡಿ ಭವಿಷ್ಯ ಎಲ್ಲ ಹೇಳ್ತಿದ್ದ. ಹೌದಾ? ಸಖತ್ ಇಂಟೆಲಿಜೆಂಟ್ ಅನ್ಸುತ್ತೆ. ನೀನ್ ಅವ್ನ್ ಮೀಟ್ ಮಾಡ್ಲೇಬೇಕು ಕಣೆ. ಯಾರೇ ಅವರು? ಇವ್ರೇ ಕಣೆ. ಇವರಾ? ಎಕ್ಸ್ಕ್ಯೂಸ್ ಮೀ. ದೀಪ್ತಿ, ಇವನೇ ಕಡೆ ಸ್ಟಾರ್ಟಿಂಗ್ ಟ್ರಬಲ್, ಶುರುವಾದ್ರೆ ನಾನ್ ಸ್ಟಾಪ್. ಇವನಾ? ಇವನನ್ನ ಸುಮ್ನೆ ಬಿಡ್ಬಾರ್ದು ಕಣೆ. ಪೊಲೀಸ್ ಕೇಳೋಣ. ಪೊಲೀಸ್! ಕಿರ್ಚೆ! ಪೊಲೀಸ್! ಪೊಲೀಸ್! ಕ್ಷಮಾ, ಐ ಲವ್ ಯು. ಇದು ಚೆನ್ನಾಗಿಲ್ಲ. ಸ್ವಲ್ಪ ಶೇಕ್ಸ್ಪಿಯರ್ ಡ್ರಾಮಾಟಿಕ್ ಸ್ಟೈಲ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓ ಕ್ಷಮಾ, ಐ ಗಿವ್ ಮೈ ಹಾರ್ಟ್, ಯು ಟೇಕ್ ಮೈ ಹಾರ್ಟ್. ಯು ಗಿವ್ ಮೀ ಯುವರ್ ಹಾರ್ಟ್, ಯು ಡೋಂಟ್ ಗಿವ್ ಮೀ, ಐ ಜಂಪ್ಡ್ ವಾಟರ್ ಫಾಲ್ಸ್. ಎಕ್ಸ್ಕ್ಯೂಸ್ ಮೀ ಸರ್, ಬರಕ್ ಹೇಳಿದ್ರಂತೆ. ಓ ಸ್ವೀಟ್ ಹಾರ್ಟ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ. ಯಾ ಕ್ಷಮಾ, ಮಂತ್ಲಿ ಟೆಸ್ಟ್ ಬಂದ್ಬಿಡ್ತಲ್ಲ, ಸ್ವಲ್ಪ ಸೆಟ್ ಮಾಡ್ಬೇಕಾಗಿತ್ತು. ಸೆಟ್ಟಾ? ಅದೇ ಮಂತ್ಲಿ ಟೆಸ್ಟ್, ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾಯ್ತು. ನನ್ ಟೈಮ್ ಆಗುತ್ತೆ. ಏನೋ ಲೇಟ್ ಆಗುತ್ತೆ ಅಂತನಾ? ಐ ಡ್ರಾಪ್ ಮೈ ಸ್ಕೂಟರ್. ಮಂತ್ಲಿ ಟೆಸ್ಟ್ ಅಲ್ವಾ, ಸ್ವಲ್ಪ ಕೋಪರೇಟ್ ಮಾಡಿದ್ರೆ. ಇಲ್ಲ ಸರ್, ನಾನು ಎಲ್ಲೂ ಹೋಗ್ಬೇಕು. ಇರಿ ಪ್ಲೀಸ್. ಕ್ಷಮಾ, ಇವತ್ತು ಕಾಲೇಜ್ ಹುಡುಗರಿಗೆ ಬರೀ ಲವ್ ಪಾಠದ ಬಗ್ಗೆನೇ ಕ್ವಶನ್ಸ್ ಕೊಡ್ಬೇಕು. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಉತ್ತರ ಬರೀತಾರೆ. ಇವತ್ತು ಕಾಲೇಜಲ್ಲಿ ನಡೀತಾ ಇರೋದಲ್ಲ ಬರೀ ಇದೇ ತಾನೇ. ಸರ್, ಕ್ವಶನ್ಸ್ ಹೇಳಿ. ಫಸ್ಟ್ ಲವ್ ಬೈ ಜಾನ್ ಕ್ಲೇರ್. ಐ ನೆವರ್ ವಾಸ್ ಸ್ಟ್ರಕ್ಡ್ ಬಿಫೋರ್ ದಟ್ ಅವರ್. ಅಂದ್ರೆ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. My face turned pale as a deadly face. ಅಂದ್ರೆ ನನ್ನ ಮುಖ ಬಿಳುಚ್ಕೊಂಡ್ಬಿಡ್ತು. My leg reduced to walk away. ನನ್ನ ಕಾಲಿಗೆ ಮುಂದೆ ಹೆಜ್ಜೆ ಇಡೋಕೆ ಆಗ್ತಾ ಇಲ್ಲ. My life and all seemed turned to clay. ಅಂದ್ರೆ ನನ್ನ ಜೀವನ ಜೇಡಿ ಮಣ್ಣೊಳಗೆ ಹೂತ್ಕೊಂಡ್ಬಿಟ್ಟಿದೆ. Wait, I'll bring scooter. Malgi, you were lucky. ಏನ್ ಮಂಜು? ಮೇಡಮ್, ನನಗೆ ಕಾಲೇಜ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಅದಕ್ಕೆ ಕಾಲೇಜ್ ಬಿಟ್ಬಿಡ್ತಾ ಇದ್ದೀನಿ. ಇದೊಂದು ವರ್ಷ ಕಷ್ಟಪಟ್ರೆ ನಿನ್ ಡಿಗ್ರಿ ಮುಗಿಯುತ್ತೆ. ಕಾಲೇಜ್ ಫೀಸ್ ನಾನ್ ಕೊಡ್ತೀನಿ.
ಸದ್ಯಕ್ಕೆ ನಾಳೆ ನೀನು ಟೆಸ್ಟ್ ಅಟೆಂಡ್ ಮಾಡು. ತುಂಬಾ ಥ್ಯಾಂಕ್ಸ್ ಮೇಡಮ್. ಬೇಗ ಸ್ಟಾರ್ಟ್ ಆಗು. ಹುಡುಗಿರ್ ಸಿಕ್ತಾಗ್ಲೇ ಇಂತ ಪ್ರಾಬ್ಲಮ್ ಕೊಡ್ತಾ ಇದೆಯಲ್ಲ, ಬೇಗ ಸ್ಟಾರ್ಟ್ ಆಗು. ಹುಡುಗಿನ ಕೂರ್ಸ್ಕೊಂಡು ಹಿಂದೆ ಹೋಗ್ತಾ ಇದ್ರೆ ಏನ್ ಟೆಚಿಂಗ್ ಇರುತ್ತೆ ಗೊತ್ತಾ? ಬೇಗ ಸ್ಟಾರ್ಟ್ ಆಗು. ಎಕ್ಸ್ಕ್ಯೂಸ್ ಮಿ ಸರ್. ಏನಯ್ಯ, ನಾಳೆ ಟೆಸ್ಟ್ಗೆ ಕ್ವಶನ್ ಕೇಳಕ್ ಬಂದಿದ್ಯಾ ಈಗ? ಇಲ್ಲ ಸರ್, ಕ್ಷಮಾ ಮೇಡಮ್ ಆಟೋದಲ್ಲಿ ಹೋದ್ರು. ನೀನೇ ತಂದ್ಕೊಟ್ಯಾ? ನಾಳೆ ಟೆಸ್ಟ್ ನಲ್ಲಿ ನಿನ್ಗೆ ದೊಡ್ಡ 0. ಈ ಬಾಲ್ ತರನ ಸರ್? ಯು ಬ್ಲಡಿ ಹ್ಯಾಂಡಲ್, ಬ್ಲಡಿ ಹೆಡ್ಲೈಟ್, ಬ್ಲಡಿ ಸ್ಪೀಡ್ಸ್, ಬ್ಲಡಿ ಕಲರ್, ಬ್ಲಡಿ ಸ್ಕೂಟರ್ ನಿನ್ನ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನೋಡಿ, ವಿಸಿಟಿಂಗ್ ಅವರ್ಸ್ ಮುಗ್ದಿದೆ, ದಯವಿಟ್ಟು ಹೋಗಿ. 10 ನಿಮಿಷದಲ್ಲಿ ಹೋಗಿ ಬಂದ್ಬಿಟ್ಟು. ಇಲ್ಲಮ್ಮ, ಆಗೋದಿಲ್ಲ. ಅದು ಕಾಲೇಜಲ್ಲಿ ಲೇಟ್ ಆಗೋಯ್ತು. ಇಲ್ಲಮ್ಮ, ನೋಡಿ, ನೀವು ಗೊತ್ತಿರೋರಾಗಿ ತಿಳಿದವರಾಗಿ ಹೀಗೆಲ್ಲ ಮಾಡಬಾರ್ದು. ಬನ್ನಿ ಬನ್ನಿ ಬನ್ನಿ. ಇಲ್ಲಮ್ಮ, ಬನ್ನಿ ಬನ್ನಿ. ಕ್ಷಮಾ, ವೇಟ್. ಅಬ್ಬಾ, ನೀನ್ ಬರ್ತೀಯೋ ಇಲ್ವೋ ಅನ್ಕೊಂಡಿದ್ದೆ. ಛೇ, ಈ ಹಾಳಾದ ಆಸ್ಪತ್ರೆ ಊಟ ತಿಂದು ತಿಂದು ಬೋರಾಗಿ ಹೋಗಿದೆ. ಬಾ ಹೋಗೋಣ. ಎಲ್ಲಿಗೆ? ಬ್ಯಾಂಗ್ಳೂರ್ ಬೈ ನೈಟ್. ಜಾಲಿಯಾಗಿ ಏನಾದ್ರು ತಿನ್ಕೊಂಬರ. ಕಮ್ ಆನ್. ಇಲ್ಲಿದ್ದ ಪೇಷಂಟ್ ಎಲ್ಲಿ ಹೋದ್ರು? ನಿನ್ನೆ ಡಿಸ್ಚಾರ್ಜ್ ಆಗಿ ಹೋದ್ರಲ್ಲ. ಅಕ್ಕ, ನೀನ್ ಶ್ರೀನಾಥನೇ ಇಷ್ಟಪಡ್ತೀಯ ಅಂತ ಗೊತ್ತಾದ್ಮೇಲೆ ಆಸ್ಪತ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ನಿಂದ ಅಡ್ರೆಸ್ ತಗೊಂಡು ಅವ್ನ್ ಮನೆನ ಪತ್ತೆ ಹಚ್ಚಿದೆ. ನಿನ್ನೆ ರಾತ್ರಿನೇ ಮನೆನೂ ಖಾಲಿ ಮಾಡ್ಬಿಟ್ನಂತೆ. ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ, ಒಟ್ನಲ್ಲಿ ಓಡ್ ಹೋಗಿದ್ದಾನೆ. ಅಕ್ಕ, ನಿನಗ್ ಪ್ರೀತಿ ಪ್ರೇಮದ ಮೆಟ್ಲತ್ಸಿ ಕೈ ಕೊಟ್ಬಿಟ್ಟಿದ್ದಾನಕ್ಕ ಅವನು. ಅಕ್ಕ, ಬಾ ಅಕ್ಕ, ನಮ್ಮನೆಗೆ ಹೋಗೋಣ. ನಿಮಗ್ ಬುದ್ಧಿ ಹೇಳೋದಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಅಕ್ಕ, ನಿಮ್ಮೇಲಿರೋ ಪ್ರೀತಿಯಿಂದ ನಾವ್ ಹೇಳ್ತಿದೀವಿ ಅಷ್ಟೇ. ನಮ್ಗೆಲ್ಲ ಮದ್ವೆ ಮಾಡಿ ಒಂದ್ ದಡ ಸೇರಿಸ್ದೋಳ್ ನೀನು. ನಿಮ್ ಲೈಫ್ ನ ನೀವೇ ಯಾಕೆ ಹಾಳು ಮಾಡ್ಕೋತಿದ್ದೀರಾ? ರಾಜೀವ್ಗೆ ಅಂತಸ್ತಿದೆ, ರೂಪ ಇದೆ, ನಿನ್ ಮೇಲ್ ಪ್ರೀತಿ ಇದೆ, ಅವ್ರದ್ದು ಅಂತ ಒಂದು ಅಡ್ರೆಸ್ ಇದೆ. ಶ್ರೀನಾಥನ್ ತರ ಓಡ್ ಹೋಗವನಲ್ಲ ನೀನ್. ಹೂ ಅನ್ನಕ ಮದ್ವೆನ ನಾವೆಲ್ಲ ನಿಂತ್ ಮಾಡ್ತೀವಿ. ಈಗಾದ್ರೂ ನಿನ್ ಋಣ ತೀರಿಸ್ಕೊಳಕ್ಕೆ ಅವಕಾಶ ಕೊಡಕ್ಕ. ಎಲ್ಲಿ ಅವಳು? ನಮ್ ಸಂಸಾರದ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಲು. ಅಬ್ಬಬ್ಬಬ್ಬಾ, ನಮ್ಗಂತೂ ಬೀದಿಲ್ ತಲೆ ಎತ್ಕೊಂಡು ಓಡಾಡೋದೇ ಕಷ್ಟವಾಗಿದೆ. ಓಹೋ, ಎಲ್ಲಮ್ಮ ನಿನ್ ಸುರಸುಂದರ, ಕೇರ್ ಆಫ್ ಫುಟ್ಪಾತ್ ಮಿಸ್ಟರ್ ಬಿಕಾರಿ. ಲವ್ ಮಾಡೋ ನೆಪದಲ್ಲಿ ಮಜಾ ಮಾಡಿ ಕೈ ಕೊಟ್ಟು ಹೊಟ್ಟೋದ್ನ. ನನ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ನೀನ್ ಯಾವ ಅಧಿಕಾರನೂ ಇಲ್ಲ. ತಂಗಿರ್ ಮದ್ವೆ ಮಾಡುವಾಗ ಅಮ್ಮ ಸತ್ತಾಗ ಎಲ್ಲಿ ಹೋಗಿತ್ತೋ ಈ ರೋಫು? ಯಾಕೆ ನೀವ್ ಮಾಡ್ತಿರೋ ಅನಾಚಾರ ನೋಡ್ಕೊಂಡು ಊರ್ನವ್ರು ಆಡ್ತಿರೋ ಹಲ್ಕ ಮಾತನ್ನೆಲ್ಲ ಕೇಳ್ಕೊಂಡು ಸುಮ್ನಿರ್ಬೇಕಾ? ಜನ ಏನಂತಿದಾರ ಗೊತ್ತಾ? ಹೇಳೇ. ಅಯ್ಯೋ, ನಾನ್ ಹೇಳೋದೇನು ಊರಿನ ಜನನೇ ಹೇಳ್ತಾ ಇದೆ. ಯಾವನ್ನ ತೊಟ್ಟಿರಾಯಿನ ಜೊತೆ ಕೈ ಕೈ ಹಿಡ್ಕೊಂಡು ಕೇಕೆ ಹಾಕೊಂಡು ಓಡಾಡಿದೇನು? ಮಧ್ಯರಾತ್ರಿಲಿ ಒಂದೇ ಪ್ಲೇಟ್ ಅಲ್ಲಿ ಪಾನಿಪುರಿ ತಿನ್ನೋದು ಅಂದ್ರೇನು? ಚಚೆ, ನಿಮ್ಮಿ ಫ್ಯಾಮಿಲಿನ ನರ್ತೆಗೆಟ್ಟರು ಅಂತಿದ್ದಾರೆ. ಮಾಲ್ತಿ. ಓಹೋ, ಮಾಲ್ತಿ. ಅದ್ಕೆ ಅನ್ನೋ ಗೌರವ ಕೂಡ ಇಲ್ವಾ? ಇವಳ ಅದ್ಕೆ ನೀನ್ ಅಣ್ಣ ಆ ರೀತಿ ನಡ್ಕೊಂಡಿದ್ರೆ ಸಿಗೋ ಗೌರವ ಸಿಕ್ತಿತ್ತು. ಏನಂದ್ರೆ? ಇನ್ನೊಂದ್ ಹಾಕಿ.
ಮಗುನ್ ಮಲ್ಗಿಸ್ತಾ ಇರು, ಬಂದ್ಬಿಡ್ತೀನಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಹಾಸ್ಪಿಟಲ್ ಹೋಗ್ತಾ ಒಂದ್ ಮಾತು ಹೇಳೋಗ್ಬಾರ್ದಾ? ಕ್ಷಮ ಎಷ್ಟು ಬೇಜಾರ್ ಮಾಡ್ಕೊಂಡ್ಲು ಗೊತ್ತಾ? ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗೋ ಮೂಮೆಂಟ್ ಇತ್ತು. ನಾನು ಅಟೆಂಡ್ ಮಾಡ್ಲೇಬೇಕಾಗಿತ್ತು. ಆ ಟೆನ್ಷನ್ ಅಲ್ಲಿ ನಿಮ್ಗೆ ಯಾರಿಗೂ ಹೇಳ್ದೆ ಅಲ್ಲಿಂದ ಹೊರಟೋದೆ. ಹಲೋ, ರಾಂಗ್ ನಂಬರ್. ಕ್ಷಮಾ ಹೇಗಿದ್ದಾಳೆ? ಸತ್ಯ, ಈಗ್ಲಾದ್ರೂ ಅವಳು ಜ್ಞಾಪಕ ಬಂತಲ್ಲ. ಹೇಗ್ ಮರೆಯಕ್ಕಾಗತ್ತೆ ಅವಳ ಪ್ರೀತಿನ? ಆ ಪ್ರೀತಿನೇ ನಂಬ್ಕೊಂಡು ಸಮುದ್ರ ದಾಟೋ ಸಾಹಸ ಮಾಡ್ತಿದ್ದಾಳೆ. ಯಾವ್ದ್ರಲ್ಲಿ ಗೊತ್ತಾ? ಕಾಗ್ದದ ದೋಣಿಲಿ. ಆ ದೋಣಿ ದಡ ಮುಟ್ಟೋದಕ್ಕೆ ನಾನ್ ಸಹಾಯ ಮಾಡ್ಬೋದಾ? ಹೋಗಿ ಕಾಯ್ತಾ ಇರೋ ಕ್ಷಮಾಗೆ ಆಸರೆ ನೀಡಿ. ಅವಳು ನನ್ ಕ್ಷಮಿಸ್ತಾಳ? ನಾನೇನ್ ಹೇಳೋದು? ಅವಳ ಹೆಸರೇ ಹೇಳುತ್ತೆ ಅವಳು ಯಾರು ಅಂತ. ಕ್ಷಮಾ ಎಲ್ಲಾನು ಕ್ಷಮಿಸ್ತಾಳೆ. ನೀವು ಹೋಗಿ ಅವಳನ್ನೇ ನೇರವಾಗಿ ಕೇಳಿ. ನನ್ನ ಕ್ಷಮಾ ಮತ್ತೆ ನಗ್ನಗ್ತಾ ಇರ್ಬೇಕು. ಒಳಗ್ ಬರ್ಬೋದಾ? ಬಾಗಿಲ್ವರೆಗೂ ಬಂದು ಒಳಗ್ ಬರೋದಕ್ಕೆ ಕೇಳ್ತಿದ್ದೀರಲ್ಲ, ಬನ್ನಿ ಬನ್ನಿ. ಯಾಕೆ ಹೀಗಾಗಿದ್ದೀರಾ? ಹುಷಾರಿಲ್ಲ. ಜೊತೆಗೆ ಯೋಚನೆ ಬೇರೆ ಅಲ್ವಾ? ನನಗೆಂಥ ಯೋಚನೆ? ನಾನ್ ಯಾರ ಬಗ್ಗೆ ಯೋಚಿಸ್ಬೇಕು? ಯಾಕೆ ಕತ್ಲೆಲಿದ್ದೀರಾ? ಬೆಳಕಲ್ಲಿದ್ದು ಯಾವ ಸುಖ ಹುಡುಕ್ಲಿ? ಕ್ಷಮಾ, ಐ ಆಮ್ ರಿಯಲಿ ವೆರಿ ಸಾರಿ. ನಿನ್ನ ನೋಡ್ತಾ ಇದ್ರೆ ತುಂಬಾ ಮಾತಾಡ್ಬೇಕು ಅನ್ಸತ್ತೆ. ಕ್ಷಮಾ, ನಾನು ಹಾಸ್ಪಿಟ್ಲಿಂದ ನಿನ್ಗೆ ಹೇಳ್ದೆ ಹೊರಟೋದೆ ಅಂತ ಬೇಜಾರಿಲ್ಲ ತಾನೆ? ನನ್ನ ಕ್ಷಮಿಸೋದಿಲ್ವಾ? ಹಳೆ ಕಥೆ ಬೇಡ, ನೀವು ಬಂದ್ರಲ್ಲ ಅಷ್ಟು ಸಾಕು. ಮತ್ತೆ ಹಾಗೆ ಮಾಡ್ಬೇಡಿ. ಇಲ್ಲ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಮುಂದಿನ ವಾರನೇ ಮದ್ವೆ ಆಗೋಣ. ಮದ್ವೆ ಅಂದ್ರೆ ಹುಡುಗಾಟನ? ಯಾರಿಗೂ ಹೇಳೋದ್ ಬೇಡ್ವಾ? ನಾನು ನೀನು ಒಪ್ಪಿದ್ಮೇಲೆ ಇನ್ಯಾರ್ಗೆ ಹೇಳ್ಬೇಕು? ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ. I love you so much. I love you. ಕ್ಷಮಾ, ಈ ಒಂದು ಭೇಟಿಗೆ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ರಾಜೀವ್, ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಗೊತ್ತು ನೀವು ತುಂಬಾ ಸಂತೋಷವಾಗಿದ್ದೀರಾ ಅಂತ. ಆದ್ರೆ ನೀವು ನನ್ನ ಕ್ಷಮಿಸ್ಬೇಕು. ನಾನು ನಿಮ್ಮನ್ನು ನೋಡೋದಕ್ಕೆ ಮೊದಲೇ ಶ್ರೀನಾಥನ್ ಅವ್ರನ್ನ ನೋಡಿದ್ದೆ. ನನ್ನ ಮನಸ್ಸಿನಲ್ಲೊಂದು ದೊಡ್ಡ ಯುದ್ಧನೇ ಆಗಿ ಈಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಶ್ರೀನಾಥ್ನ ಮದುವೆ ಆಗ್ಬೇಕು ಅಂತ. ಐ ಆಮ್ ಸಾರಿ. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ ಅಂತ ನನಗೆ ಗೊತ್ತು. ಈ ವಿಷಯನ ನಾನು ನಿಮ್ಮ ಹತ್ರ ಮೊದಲೇ ಹೇಳ್ಬೇಕಾಗಿತ್ತು. ಅದು ನನ್ನದೇ ತಪ್ಪು. ನನ್ನ ಕಣ್ಣು ನಿಮ್ಮನ್ನು ಇಷ್ಟಪಡ್ತು. ಆದ್ರೆ ನನ್ನ ಹೃದಯ
ಶ್ರೀನಾಥ್ನ ಆರಿಸ್ಕೊಂಡ್ಬಿಟ್ಟಿತ್ತು. ನನ್ನ ಅನುಭವದಲ್ಲಿ ಲೈಫ್ ಹೇಗೆ ಬರುತ್ತೆ ಹಾಗೆ ತಗೋಬೇಕು. ನಿಮ್ಗೇನು 100 ಜನ ಹುಡುಗಿರು ಸಿಗ್ತಾರೆ. ಬಿಕಾಸ್ ಯು ಆರ್ ಎ ಗ್ರೇಟ್ ಮ್ಯಾನ್. ಮೊನ್ನೆ ಆರ್ಟ್ ಎಕ್ಸಿಬಿಷನ್ಗೆ ಹೋಗಿದ್ದೆ. ಈ ಪೇಂಟಿಂಗ್ ನೋಡಿದೆ, ನನ್ನ ಮನಸ್ಸಿಗೆ ತುಂಬಾ ಹಿಡಿಸ್ಬಿಡ್ತು. ತಕ್ಷಣ ನಾನು ಅನ್ಕೊಂಡಿದ್ದು, ನಾನು ಮದುವೆ ಅಂತಾದ್ರೆ ಇಂಥ ಒಂದು ಸುಂದರವಾದ ಹುಡುಗಿನೇ ಆಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನನ್ನ ಪಾಲಕ್ ಬೇಕಿದ್ದು ಬರೀ ಪೇಂಟಿಂಗ್ ಮಾತ್ರನೇ. Wish you both a very happy married life. Thank you. ಸ್ಮಾಲ್ ಪ್ರೆಸೆಂಟ್. Thank you. ಇವರು ರಾಜೀವ್ ಅಂತ, ನಮಗೆ ತುಂಬಾ ಬೇಕಾದವರು. ಹಲೋ. ಹಲೋ. ಐ ವಿಶ್ ಯು ಬೋತ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್. Thank you very much. ಕೊನೆಗೂ ನಿಮ್ಗೆ ಅಡ್ರೆಸ್ ಸಿಕ್ತಲ್ಲ. ಹಾ, ಮದುವೆ ಆಯ್ತು ಅಂತ ನನ್ನನ್ನು ಮರ್ತ್ಬಿಡ್ಬೇಡಿ. ಮನೆಗೆ ಬರ್ತಾ ಇರಿ, ಆಗಾಗ ಭೇಟಿ ಮಾಡಿ, ಒಂದು ಫೋನ್ ಮಾಡಿ, ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ವಾವ್, ದೀಪ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟೆಲ್ಲ ಅರೇಂಜ್ ಮಾಡಿದ್ದಾಳೆ. ನನ್ಗೆ ಹೊಟ್ಟೆ ಹಸಿತಾ ಇದೆ. ನಿಮ್ಗೆ? ಕ್ಷಮಾ, ನನ್ನ ಕ್ಷಮಿಸಿದೀಯಾ? ನೀವು ಮತ್ತೆ ಮುಗ್ದೋಗಿರೋ ಪುರಾಣ ಎಲ್ಲ ತೆಗಿಬೇಡಿ. ಕ್ಷಮಾ, ನಿನ್ ಹತ್ರ ಸೂಟ್ ಹಾಕೊಂಡು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಅವ್ರು ಯಾರು? ಅವರ ನಮ್ ಪ್ರಸಾದಿ ಭಾವ ರಾಜೀವ್ ಅಂತ. ಬಹಳ ಬೇಕಾದವರು ಅನ್ಸತ್ತೆ. ಅಂದ್ರೆ ಅಂದ್ರೆ ತುಂಬಾ ಪರಿಚಯ ಅಂತ. ನೀವ್ ಸಿಗದೆ ಇದ್ದಿದ್ರೆ ನಾನು ಅವ್ರನ್ನೇ ಮದ್ವೆ ಆಗ್ಬೇಕಾಗಿತ್ತು, ಗೊತ್ತಾ? ಕ್ಷಮಾ, ಒಂದ್ ಮಾತು. ಏನ್ ಮಾತು? ನೀನ್ ಈಗ್ಲೇ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಡ. ರೀ, ನಾನ್ ನಾಳೆನೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊಸ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೆ. ಅದೇ ಅಡಿಗೆ ಮನೆ ಕೆಲ್ಸಕ್ಕೆ. ಅಲ್ಲಿಂದ ಪ್ರಮೋಷನ್ ಆಗಿ 10 ಮಕ್ಕಳನ್ನ ಹೆತ್ತು ಒಳ್ಳೆ ಗೃಹಿಣಿಯಾಗಿ ಕಾಲ ಕಳಿಬೇಕು ಅಂತ ಇದ್ದೆ, ಗೊತ್ತಾ? ಅದೆಲ್ಲ ಇನ್ ಮುಂದೆ ಇದ್ದಿದೆ. ನೀನ್ ಈಗ್ಲೇ ಕೆಲಸ ಬಿಟ್ರೆ ನೋಡಿ ಜನರು ಅವನ್ ಹೆಂಡತಿ ತುಂಬಾ ಓದ್ದೋಳು, ಇವನು ಒಂದು ಆರ್ಡಿನರಿ ಗ್ರಾಜುಯೇಟ್, ಅವಳನ್ನ ಕಂಡ್ರೆ ಇವನಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಕೆಲಸ ಬಿಡಿಸ್ದ ಅಂತ ಹೇಳ್ತಾರೆ. ಕ್ಷಮಾ, ಪ್ಲೀಸ್, ನಂದೊಂದು ಹಂಬಲ್ ರಿಕ್ವೆಸ್ಟ್. ನಾನು ಹೇಳಿದ್ಮೇಲೆ ನೀನ್ ಕೆಲಸ ಬಿಡುವಂತೆ. ನಿಮ್ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನೀವ್ ಹೇಳೋವರೆಗೂ ಕೆಲಸ ಬಿಡಲ್ಲ, ಸರಿನಾ? ಥ್ಯಾಂಕ್ ಯು. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನೀನಿನ್ನೂ ಹೊಸದಾಗಿ ಬಂದಿದೀಯಾ? ಕೂತ್ಕೊಮ್ಮ, ನಾನ್ ಬಡಿಸ್ತೀನಿ. ಏನಮ್ಮ ಇವತ್ತು ನೀರ್ ಸಾರ? ತರ್ಕಾರಿನೇ ಇಲ್ಲ. ಹುಳಿ ಮಾಡಿ ಎಷ್ಟ್ ದಿನ ಆಯ್ತು? ನಿಮ್ ಅಣ್ಣಂಗ್ ಹೇಳು, ಬೇಳೆ ತರಕಾರಿ ಎಲ್ಲ ತಗೊಂಬರೋಕೆ. ದಿನಾ ನಿಂಗ್ ಗಟ್ಟಿ ಹುಳಿನೇ ಮಾಡಾಕ್ತೀನಿ. ಸೊಸೆ ದುಡಿತಿದ್ದಾಳೆ, ದಿನ ಏನಾರು ತಗೊಂಬರ್ತಾಳೆ.
ಎಕ್ಸಾಮ್ ಫೀಸ್ ಕಟ್ಟೋದಿಕ್ಕೆ ನಾಳೆನೇ ಲಾಸ್ಟ್ ಡೇಟ್. ನಾಳೆ ಎಕ್ಸಾಮ್ ಫೀಸ್ ಕಟ್ಲಿಲ್ಲ ಅಂದ್ರೆ ಎಕ್ಸಾಮ್ ಕೂಡ್ಸಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಮನೇಲೆ ಒಳ್ಳೆ ಲೆಕ್ಚರರ್ ಇರ್ಬೇಕಾದ್ರೆ ಕಾಲೇಜ್ ಯಾಕೆ? ಅದೆಲ್ಲ ಆಗಲ್ಲ, ನಾಳೆನೇ ದುಡ್ಡು ಕೊಡು. ಸರಿ, ನಾಳೆ ತಾನೇ ನೋಡೋಣ. ಈಗ ನಿನ್ನ ಮದ್ವೆ ಆಯ್ತಲ್ಲಪ್ಪ, ಅವಳ ಮದ್ವೆ ಕಡೆನೂ ಸ್ವಲ್ಪ ಗಮನ ಕೊಡು. ಏನಮ್ಮ, ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ ನೀನು. ಯಾವಾಗ್ಲೂ ಪ್ರಾಬ್ಲಮ್ಸ್ ಏನಾ? ನಿಮ್ ಗೋಳು ಇದ್ದದ್ದೇ. ನೋಡ್ದೇನಮ್ಮ, ಈಗ ನಾನ್ ಏನ್ ಹೇಳ್ದೆ ಅಂತ? ಹೊರಗಡೆ ಹೋದ್ರೆ ಎಲ್ಲರ ಜೊತೆಲೂ ನಗ್ನಗ್ತಾ ಇರ್ತಾನೆ, ಮನೆಗ್ ಬಂದ್ರೆ ಹುರ್ರಂತಿರ್ತಾನೆ. ಯಾವಾಗ ನೋಡಿದ್ರು ಸಿಟ್ಟು ಸಿಟ್ಟು ಸಿಟ್ಟು. ಅತ್ತೆ, ನೀವು ಊಟ ಮಾಡಿ ಬನ್ನಿ. ಹೀಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಮ್ಮ. ನಿನಗ್ ಸಂಬಳ ಎಷ್ಟು ಬರುತ್ತಮ್ಮ? 6500. ಅಷ್ಟ್ ಹಣನೂ ನಿನಗೆ ಬರುತ್ತಾ? ನೋಡಮ್ಮ, ಜಯಶ್ರೀ ಏನು ಕಾಲೇಜಿಗೆ ಫೀಸ್ ಕಟ್ಬೇಕಂತೆ. ಸರಿ. ಹಾಗೆ ನಮ್ ಜಯಶ್ರೀಗೆ ನಿಮ್ ಕಾಲೇಜಲ್ಲಿ ಒಂದ್ ಗಂಡಿದ್ರೆ ಹೇಳಮ್ಮ. ರೀ ರೀ, ನಮ್ ಕಾಲೇಜ್ನಲ್ಲಿ ಎಲ್ರು ನಿಮ್ ಮದ್ವೆ ಪಾರ್ಟಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಪಾರ್ಟಿ ಎಲ್ಲ ಯಾಕೆ? ಸುಮ್ನೆ ಖರ್ಚಲ್ವಾ? ಅಯ್ಯೋ ರಾಮ, ನಮ್ ಕೊಲೀಗ್ಸ್ ಎಲ್ಲ ಪ್ರಾಣ ತೆಗಿತಿದಾರೆ ಗೊತ್ತಾ? ಸರಿ, ನೀನ್ ಕೊಡ್ಸು. ನಾನ್ ಕೊಡ್ಸೋ ಹಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ನೀವು ಬರ್ಬೇಕು. ನಾನ್ ಯಾಕಲ್ಲಿ? ಯಾಕೆ ಅಂದ್ರೆ ನೀವ್ ನನ್ ಗಂಡ, ಅದಕ್ಕೆ. ಸರಿ, ನಾನ್ ಬರ್ತೀನಿ. ನಿಮ್ ಫ್ರೆಂಡ್ಸ್ ಬರಲ್ವಾ? ಫ್ರೆಂಡ್ಸ್ಗೆಲ್ಲ ಯಾವತ್ತೋ ಪಾರ್ಟಿ ಕೊಟ್ಟಾಗಿದೆ. ನಾನಿಲ್ದೆ ಪಾರ್ಟಿನಾ? ನೀನಿದ್ ಏನ್ ಮಾಡ್ತಿದ್ದೆ ಅಲ್ಲಿ? ಯಾಕೆ ನಿಮ್ ಸ್ನೇಹಿತರಿಗೆ ನಿಮ್ ಹೆಂಡತಿನ ಪರಿಚಯ ಮಾಡ್ಸಲ್ವಾ? ಸುಮ್ನೆ ನಿಂಗೆ ಯಾಕೆ ತೊಂದ್ರೆ? ಒಂದು ಸಂತೋಷ ಸುದ್ದಿ, ಒಂದು ಸಿಹಿ ತಿಂಡಿನ ಹಂಚ್ಕೊಂಡ್ ತಿಂದ್ರೆ ತೊಂದ್ರೆ ಏನ್ರಿ ಬಂತು? ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀಯ, ಒಂದೇ ಸಮ ನಿಂತು ಪಾಠ ಹೇಳ್ತೀಯ. ನಿಂತು ನಿಂತು ಈ ಕಾಲುಗಳು ನೋವಾಗಿರ್ಬೇಕಲ್ಲ, ಅದಕ್ಕೆ ರೆಸ್ಟ್ ಬೇಕು. ಬರ್ದು ಬರ್ದು ಈ ಕೈಗಳು ನೋವಾಗಿರ್ಬೇಕಲ್ಲ, ನೋಡಿ ನೋಡಿ ಈ ಕಣ್ಗಳು ಮಂಕಾಗಿರ್ಬೇಕಲ್ಲ, ಮಾತಾಡಿ ಮಾತಾಡಿ ಈ ಬಾಯಿ ಒಣಗೋಗಿರ್ಬೇಕಲ್ಲ. ಸರಿ, ನಾ ಪಾರ್ಟಿ ಬರ್ತೇನೆ. That's like a good boy. ಓನ್ಲಿ ತರಕಾರಿ ಫುಡ್, ನೋ ರನ್ನಿಂಗ್ ಫುಡ್, ನೋ ಫ್ಲೈಯಿಂಗ್ ಫುಡ್. ಅಂದ್ರೆ ಅಂದ್ರೆ ಮೀನು ಇಲ್ಲ, ಕೋಳಿ ಇಲ್ಲ, ನಥಿಂಗ್ ನಥಿಂಗ್. ರೇ ಇಂಗ್ಲಿಷ್, ನಿನ್ ಕದಿಯಕ್ ಬೇರೆ ಜಾಗ ಇರ್ಲಿಲ್ವಾ? ವಾಟ್ ಕತೆ? ಏನ್ ಕತೆ? ಇದನ್ನ ನೈಸ್ ಸ್ಪೂನ್. ಯು ಟೇಕ್ ಯು ಟೇಕ್ ಯು ಟೇಕ್. No fish. Where is Kshama? Getting late. Oh, so grateful. Your marriage, we eat. Thank you, sir. ಏನ್ರಿ ಮಿಸ್ಟರ್ ಶಬಾ, ನಿಮ್ ಯಜಮಾನ್ರು ಬರ್ಲೇ ಇಲ್ಲ? ಏನಪ್ಪ? What makes late? Your husband, I don't know. ನೈಟ್ ಡ್ಯೂಟಿ ಅಂತ ಹೇಳ್ತಾ ಇದ್ರು, ಲೇಟ್ ಆಗಿರ್ಬೇಕು. Night duty? Out house and in house? ಇನ್ನು ಏನಾದ್ರೂ ತಿಂತೀರಾ? ಬೇಡ, ಥ್ಯಾಂಕ್ಸ್. ಬೇರೆ ಬಿಲ್ ಪ್ಲೀಸ್. ಬೇರೆ ಇಮಿಡಿಯೇಟ್ ಪ್ಲೀಸ್ ಬಿಲ್. ಪಾರ್ಟಿ ತುಂಬಾ ಗ್ರ್ಯಾಂಡ್ ಆಗಿತ್ತಲ್ಲ, ಐಟಮ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಪಾಠ ಡೆಲಿಷಿಯಸ್ ಆಗಿದೆ. ಇಲ್ಲಿ ನಾಳೆ ನೋಡೋಣ. ಕ್ಷಮಾ ಕ್ಷಮಾ. ಬಾಯ್ ಕ್ಷಮಾ. ಥ್ಯಾಂಕ್ ಯು ನೈಸ್ ಪಾರ್ಟಿ, ನೈಸ್ ಪಾರ್ಟಿ. ಶಾಲೆ ಡ್ರಾಪ್ ಯು. ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಮಿಸ್ಟರ್ ಮಾಳಿಗೆ, ನಿಮ್ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟ್, ಅವ್ರ ಮನೆ ಇರೋದು ಕುಮಾರ ಪಾರ್ಕ್ ಈಸ್ಟ್. ಹೆಂಗಾಗತ್ರಿ ಸಿಂಕ್? ಐ ಹ್ಯಾವ್ ಸಮ್ ವರ್ಕ್ ಇನ್ ಕುಮಾರ ಪಾರ್ಕ್ ಅಲ್ಲಿ. ನೈಟ್ ಡ್ಯೂಟಿನ ನಿಮ್ದು? ಓ ರೀ, ಜಿಯೋಗ್ರಫಿ ಇಷ್ಟನ್ ಕರ್ಕೊಂಡು ಮನೆಗೆ ಹೋಗ್ರಿ. ನಾಳೆ ಬೆಳಗ್ಗೆ ಬೇಗ ಬಂದು ನಾನು ಇಂಗ್ಲಿಷ್ ಕ್ಲಾಸ್ ತಗೊಳ್ಳಿ. ಗೋಯ್. ಓಕೆ. ವಾಟ್ ಕ್ಷಮಾ? ನನಗೂ ಮನೆಗೆ ಹೋಗೋಕೆ ಜೊತೆ ಯಾರು ಇಲ್ಲ, ನೀವೇ ಡ್ರಾಪ್ ಮಾಡ್ಬಿಡಿ ಸರ್.
ಡ್ರಾಪ್ ಡೋಂಟ್ ಗೋ ಇಲ್ಲೇ ಇರಿ ಐ ವಿಲ್ ಬ್ರಿಂಗ್ ಸ್ಕೂಟರ್ ಓ ಟುಡೇ ಐ ಆಮ್ ಲಕ್ಕಿ ವಾಟ್ ಎ ಲಕ್ಕಿ ಮ್ಯಾನ್ ಐ ಆಮ್ ಕ್ಷಮಾ ನನ್ ಸ್ಕೂಟರ್ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು ಗೋ 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 ಕ್ಷಮಾ ವೇಟಿಂಗ್ ಗೋ 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 ಯಾ ಗೋ ಸ್ಟಾರ್ಟ್ ಯಾ ಸ್ಟಾರ್ಟ್ ಕ್ಷಮಾ ವೇಟಿಂಗ್ ಸ್ಟಾರ್ಟ್ ಯಾ ಗೋ ಅಯ್ಯೋ ಸ್ಟಾರ್ಟ್ ಸ್ಟಾರ್ಟ್ ಕ್ಷಮಾ ವೇಟಿಂಗ್ ಯಾಕೆ ಓದಿತಾ ಇದೀಯಾ ಅವ್ರ ಆಗ್ಲೇ ಹೋಗಾಯ್ತು ಕ್ಷಮನ ಅವ್ರ ಅಯ್ಯೋ ನನ್ನ ಲೈಫ್ ಅಲ್ಲಿ ಸಿಂಗಲ್ ಲಕ್ಕಿ ಚಾನ್ಸ್ ಸಿಕ್ಕಿತ್ತು ಎಲ್ಲ ಸ್ಪೈಲ್ ಮಾಡ್ಬಿಟ್ಟ ಯು ಬ್ಯಾಡ್ ಸ್ಕೂಟರ್ ಯು ಟೈರ್ ಡೈ ಯು ಸೀಟ್ ಡೈ ಯು ಮಿರರ್ ಡೈ ಯು ಡೈ ಡೈ ಕ್ಷಮಾ ಕ್ಷಮಾ ಓ ನೀರು ಅಯ್ಯೋ ಅರೆ ಎಷ್ಟೊಂದು ನೀರ್ ವೇಸ್ಟ್ ಆಗ್ತಾ ಇದೆ ನ್ಯಾಷನಲ್ ವೇಸ್ಟ್ ಹೀಗೆ ನೀರ್ ವೇಸ್ಟ್ ಮಾಡ್ತಾ ಇದ್ರೆ BWSS ಬೇವನ್ ಕರ್ಸ್ಬೇಕಾಗತ್ತೆ ಅಳು ನಿಲ್ಸಿ ಮೇಡಮ್ ಓ ಅಳು ಅಂಥದ್ದು ಏನಾಯ್ತು ಈಗ ಯಾಕೀಗ ಅವಮಾನ ಮಾಡಿದ್ರೆ ನಿಮ್ ಕಾಲೇಜ್ನಲ್ಲಿ ಎಲ್ರೂ ಓದ್ದವರು ಅವ್ರಿಗೆ ಸಂಬಂಧಪಟ್ಟ ವಿಷಯನೇ ಮಾತಾಡ್ತಿರ್ತಾರೆ ಅವ್ರ ಮಧ್ಯ ನಾನೇನ್ ಮಾಡ್ಲಿ ನಾನೊಬ್ಬ ಆರ್ಡಿನರಿ ಗ್ರಾಜುಯೇಟ್ ನೀವೆಲ್ಲ ಡಬಲ್ ಟ್ರಿಪಲ್ ಗ್ರಾಜುಯೇಟ್ಸ್ ಅದು ಅಲ್ಲದೆ ನನಗೆ ನೈಟ್ ಡ್ಯೂಟಿ ಬೇರೆ ಇತ್ತು ಯಾಕೆ ಹೀಗೆ ನೀವೇ ಚುಚ್ಕೊಂಡು ನೋಯಿಸ್ಕೊತೀರಾ ನಾನ್ ನನ್ ಗಂಡ ಅಂತ ಹೆಮ್ಮೆಯಿಂದ ಎಲ್ರ ಮುಂದೆ ತೋರ್ಸ್ಕೋಬೇಕು ಅಂತಿದ್ದೆ ನಾನಿರ್ಬೇಕಾದ್ರೆ ನಿಮ್ಗೇನ್ರಿ ಭಯ ಚಿಕನ್ ನಿಂದಲೂ ನನಗೆ ಜನರ ಜೊತೆ ಬೆರೆಯೋದಕ್ಕೆ ಭಯ ಕ್ಷಮ ನಾನ್ ಕೆಲಸ ಮಾಡಿದ್ರೆ ತಾನೆ ಅಂತ ಸಮಸ್ಯೆ ಬರೋದು ಅದಕ್ಕೆ ನಾನು ಹೇಳಿದ್ದು ಅವತ್ತೇ ಕೆಲಸ ಬಿಡ್ತೀನಿ ಅಂತ ಕ್ಷಮ ಏ ಕ್ಷಮ ನಾನ್ ಕೆಲಸ ಬಿಡು ಅಂತ ಹೇಳಿದ್ನ ಐ ಆಮ್ ರಿಯಲಿ ವೆರಿ ಸಾರಿ ಇನ್ನೊಂದ್ಸಲ ಇಂಥ ವಿಚಾರ ನಮ್ಮಿಬ್ಬರ ಮಧ್ಯ ಬರಬಾರ್ದು ನಾನ್ ಹೆಚ್ಚು ನೀವು ಕಮ್ಮಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ ರೀ ಈ ತರ ಎಲ್ಲ ಮಾತಾಡಿ ಇಲ್ಲದೆಲ್ಲ ಯೋಚನೆ ಮಾಡಿ ಕೊರಗಬೇಡಿ ಕೆಲಸ ಇದೆ ಬೇರೆ ಪ್ರೋಗ್ರಾಮ್ ಇದೆ ಬರ್ತೀನಿ ಓಕೆ ಆಯ್ತು ಬಾಯ್ ಕ್ಷಮಾ ಬಾ ನನ್ ಜೊತೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಇವತ್ತು ಆಯ್ತು ಪೂಜೆ ಅಲ್ವಾ ನಿಮ್ಮನ್ನ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಹಾಗೆ ನಿಮ್ಮ ಆಫೀಸು ಚೇಂಬರು ಎಲ್ಲ ನೋಡಿ ಹೋಗೋಣ ಅಂತ ಬಂದೆ ಅದಕ್ಕೇನು ಅವಸರ ಇತ್ತು ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ಅದು ನಿಮ್ ಚೇಂಬರ್ ಇಡಬೇಕು ಬನ್ನಿ ನಡೀರಿ ವಾವ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ರೀ ನೋಡ್ದೆ ತಾನೆ ಹೋಗೋಣಪ್ಪ ರೀ ಒಂದ್ ನಿಮಿಷ ಈ ದಿನ ಇದೇ ಸೀಟ್ ನಲ್ಲಿ ತಾನೇ ಕೂತ್ಕೊಳ್ಳೋದು ನಾನಿವತ್ತು ಅದನ್ನ ನೋಡ್ಬೇಕು ನೀವು ಮ್ಯಾನೇಜರ್ ಅಲ್ವಾ ಫೋಟೋದಲ್ಲಿ ಹ್ಯಾಕ್ ಕಾಣ್ತಿರೋ ನೋಡ್ಬೇಕು ಅಂತ ಆಸೆ ಒಂದೇ ಒಂದು ಫೋಟೋ ತೆಗಿತೀನಿ ನಿಮ್ಗೊಂದು ಸ್ಪೆಷಲ್ ಪ್ರೆಸೆಂಟೇಶನ್ ತಂದಿದ್ದೀನಿ ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಮನೆ ಹೆಂಡತಿ ಮಕ್ಕಳು ಈಗಲ್ಲ ಮುಂದೆ ಆದಾಗ ಯಾವಾಗ್ಲೂ ನಮ್ಮನ್ನ ಜ್ಞಾಪಿಸ್ಕೊತಾ ಇರ್ಬೇಕು ಅಂತ ಈ ತುಂಬಿದ ಮನೆ ಕೊಡ್ತಾ ಇದ್ದೀನಿ ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ರೀ ತುಂಬಾ ಶೆಕೆ ಆಗ್ತಾ ಇದೆ ಅಯ್ಯೋ ಹೊರಗಡೆ ನೋಡಕ್ ಎಷ್ಟು ಚೆನ್ನಾಗಿದೆ ರೀ ಈ ಬಾಗಿಲು ತೆಗೆದ್ರೆ ಸಾಕು ನೀವು AC ಹಾಕೋದೇ ಬೇಡ ನಿಮ್ ಅಂಡರ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ರೀ ಬರೋ ಇಲ್ಲಿ ಎಷ್ಟೋ ಧೈರ್ಯ ನಿನಗೆ ನನ್ ಚೇಂಬರ್ ಅಲ್ಲಿ ಕೂತ್ಕೊಳ್ಳಕ್ಕೆ ಆಫ್ಟರ್ ಆಲ್ ಒಬ್ಬ ದರಿದ್ರ ಚಪ್ರಾಸಿ ನೀನು ನಾನು ಹೇಳಿದ ಒಂದ್ ಸಣ್ಣ ಕೆಲಸದು ಮಾಡೋ ಯೋಗ್ಯತೆ ಇಲ್ಲ ನಿನಗೆ ನಿನ್ನೆ ರಾತ್ರಿ ಒಂದ್ ಲೆಟರ್ ಟೈಪ್ ಮಾಡಿ ಫ್ಯಾಕ್ಸ್ ಮಾಡು ಅಂದ್ರೆ ಮಾಡಲಿಲ್ಲ ನೀನು
ಸರ್ ಐ ಆಮ್ ಸಾರಿ. ಅದಲ್ದೆ ನನ್ ಚೇರ್ ಮೇಲೆ ಕೂತ್ಕೊಂಡು ದಿಮಾಕ್ ಮಾಡ್ತೀಯಾ? ನಿಮ್ಮನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಇಡ್ಬೇಕು. ನಾಡಿ ಫುಲ್ ಎಲ್ಲಿ ಹೋಗುತ್ತೆ ನಿಮ್ ತಿರ್ಪೆ ಬುದ್ಧಿ? ದಿಸ್ ಲೋ ಡೌನ್ ಲೇಬರ್ ಮೆಂಟಾಲಿಟಿ. This is the last and final warning to you. ಯಾರಿವ್ರು? ನನ್ನ ವೈಫ್. ನಮಸ್ಕಾರಮ್ಮ. ಊಟ ಮಾಡಿಸಿ ಕಳಿಸ್ಕೊಡಿ. ಇನ್ನೊಂದ್ ಸ್ವಲ್ಪ ಹಾಕಿ ಅಣ್ಣ. ಹಾಕ್ತಷ್ಟು ತಿಂದು ಎದ್ದೋಗಯ್ಯ. ಏನೋ ಧರ್ಮಕ್ಕೆ ಅಂತ ಹಾಕಿದ್ರೆ ಅನ್ನ ಕಾಣ್ದಿರೋ ತರ ಆಡ್ತೀಯಲ್ಲ. ಯೋ ಎಷ್ಟೊತ್ತು ಊಟ ಮಾಡ್ತೀಯ? ಸಾಹೇಬ್ರ ಕರಿತಿದ್ರೆ ಯಾವ್ದು ಲೆಟರ್ ಟೈಪ್ ಮಾಡ್ಬೇಕಂತ ಎದ್ದೋಗಯ್ಯ. ಓದ್ಬಿಟ್ಟ. ನಾನ್ ಮಾಡಿದ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು. ಬೇಕಾದ್ರೆ ನಿನ್ ಕಾಲಕ್ಕೆ ಬೀಳ್ತೀನಿ. ಕೋಪಿಸ್ಕೊಂಡ್ರೆ ನಾನ್ ಮ್ಯಾನೇಜರ್ ಆಗ್ಬಿಡ್ತೀನಾ? ಯಾಕೆ ಸುಳ್ಳು ಹೇಳಿದ್ರಿ? ಹೆದರಿಕೆ ಕ್ಷಮ, ಹೆದರಿಕೆ. ಎಂತ ಹೆದರಿಕೆ? ಪ್ರೀತಿ ಮಾಡುವಾಗಿರ್ಲಿಲ್ವಾ? ಸಿಕ್ಕ ಪ್ರೀತಿ ಎಲ್ಲಿ ದೂರ ಹೋಗುತ್ತೋ ಅನ್ನೋ ಭಯ. ನಿಜ ಹೇಳಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನ್ ನಿಜ ಹೇಳಿದ್ರೆ ನೀನ್ ನನ್ ಪ್ರೀತಿಸ್ತಿದ್ಯಾ? ಪ್ರೀತಿಗೆ ಹೃದಯ ಬೇಕು ರೀ, ಪದವಿ ಅಲ್ಲ. ನನಗನ್ಸತ್ತೆ ನಾನ್ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ. ಯಾಕೆ ಹೀಗಂತೀರಾ? ಬೇಕಾದ್ರೆ ನನ್ನ ಡೈವರ್ಸ್ ಮಾಡ್ಬಿಡು. ಇನ್ನೊಂದ್ಸಲ ಹೇಗೆ ಮಾತಾಡ್ಬೇಡಿ. ನೀವು ಸುಳ್ಳು ಹೇಳಿದ್ರಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಹಾಗಾದ್ರೆ ನಿನ್ನನ್ನ ಕ್ಷಮಿಸಿದೀಯಾ? ನಾನ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ರೀ. ರೀ, ನಾನು ಕೇಳ್ತೀನಿ, ಕೊಡ್ತೀರಾ? ಹೇಳು. ನನ್ಗೊಂದ್ ಮಗು ಬೇಕು. ಇಷ್ಟು ಬೇಕ್ಯಾಕೆ? ನಾನೇನು ಬೋರನ್ನ? ಇನ್ನೊಂದೆರಡು ವರ್ಷ ಮಜವಾಗಿರೋಣ. ಮೊದಲು ನನ್ನ ಪ್ರಾಬ್ಲಮ್ಸ್ ಎಲ್ಲ ಮುಗಿಲಿ. ಏನ್ ಪ್ರಾಬ್ಲಮ್ಸ್? ಜಯ ಮದುವೆ, ಆಫೀಸಲ್ಲಿ ಸ್ವಲ್ಪ ಸಾಲ ಇದೆ, ಅದೆಲ್ಲ ಮುಗಿಲಿ. ಆಮೇಲೆ ಒಂದ್ಯಾಕೆ ಒಂದು ಕ್ರಿಕೆಟ್ ಟೀಮ್ನೇ ಕೊಡ್ತೇನೆ. ಓಕೆನಾ? ಏನ್ ಕ್ಷಮ, ಏನಾದ್ರೂ ಹೊಸ ಸುದ್ದಿ ಏನಾದ್ರೂ ಇದ್ಯಾ? ಸುದ್ದಿ ಹೇಳೋಕ್ ನಾನೇನ್ ಆಕಾಶವಾಣಿನ? ಹಾಗಲ್ಲ, ಮದ್ವೆಗೆ 2 ವರ್ಷ ಆಯ್ತಲ್ಲ, ಮಕ್ಳು ಮರಿ ಅಂತ ಏನಾದ್ರೂ? ಇನ್ನೂ ಇಲ್ಲ. ಯಾಕೆ? ಪ್ರಾಬ್ಲಮ್ ಏನಿಲ್ಲಪ್ಪ. ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಡಾಕ್ಟರ್ ಯಾಕೆ ಇಷ್ಟು ಬೇಗ ಅಂತ ನಾನೇ ಸುಮ್ಮನಿದ್ದೀನಿ. ಎಲ್ಲೋ ಹೊಸ ಕಾರ್ ಬರುತ್ತೆ ಅಂತ ಹೇಳಿದೆ, ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇನ್ನೇನ್ ಬಂದ್ಬಿಡುತ್ತೆ ಒಂದ್ ವಾರದಲ್ಲಿ. ಹಾಗಾದ್ರೆ ಇನ್ಮೇಲೆ ಗಂಡ ಹೆಂಡತಿ ರೊಮ್ಯಾನ್ಸ್ ಕಾರಲ್ಲ, ಫ್ರಂಟ್ ಸೀಟ್ ಅಲ್ಲೋ ಬ್ಯಾಕ್ ಸೀಟ್ ಅಲ್ಲೋ. ಬನ್ನಿ ಕ್ಷಮಾವ್ರೆ, ಈ ಮಗುಗ್ ನಿಮ್ ಹೆಸರು ಇಡೋಣ ಅಂತ. ಅಯ್ಯೋ, ನನ್ನ ಹೆಸರು ಮಾತ್ರ ಬೇಡಮ್ಮ. ಕ್ಷಮ ಅಂದ್ರೆ ಕ್ಷಮಿಸ್ಬಿಡೋಳು ಅಂತ ಆಗುತ್ತೆ. ಒಂದ್ ಕೆಲಸ ಮಾಡಿ, ನೀವೇ ಯಾವ್ದಾದ್ರು ಬೇರೆ ಹೆಸರು ಹೇಳಿ. ವಯಸ್ಸಿರಿ ಅಂತ ಇಡಿ. ವಾವ್, ನಿಮ್ ಮನೆ ಯಾವಾಗ್ಲೂ ಸಿರಿ ತುಂಬಿರ್ಲಿ. ರೀ, ಯಾಕೊಬ್ರೆ ಕುತ್ಕೊಂಡಿದ್ದೀರಾ? ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ನಾನ್ ಬರಲ್ಲ, ಇದೆಲ್ಲ ನಂಗೆ ಸರಿ ಹೋಗಲ್ಲ ಅಂತ? ನಾವು ಹೋಗೋಣ ನೋಡಿ. ಹಾಗೆ ಹೋದ್ರೆ ಚೆನ್ನಾಗಿರಲ್ಲ. ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಊಟ ಮುಗಿದ್ ಕೂಡಲೇ ಹೊರಟು ಬಿಡೋಣ. ಮಿಸ್ ಕ್ಷಮಾ,
ಒಂದ್ ನಿಮಿಷ ಬರ್ತೀರಾ? ಯಾಕೆ? ಬಹಳ ಜನ ಗೆಸ್ಟ್ ಬಂದಿದ್ದಾರೆ, ಊಟಕ್ಕೆ ಅರೇಂಜ್ ಮಾಡ್ಬೇಕು. ಒಂದ್ 5 ನಿಮಿಷ ಬಂದ್ಬಿಟ್ಟೆ. ಇಲ್ಲ, ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ. ಅದು ಈಗ ಬಂದ್ಬಿಡ್ತೀನಿ ರೀ. ಬನ್ನಿ, ಎಲ್ಲ ಊಟಕ್ಕೆ ಹೇಳಿ. ಒಂದ್ ನಿಮಿಷ, ಆಟ ಮುಗಿಸ್ ಬರ್ತೇವೆ. ಇಲ್ಲಿ ಶ್ರೀನಾಥ್ ಕೂತಿದ್ರಲ್ಲ, ಎಲ್ಲಿ ಹೋದ್ರು? ಪಾಪ ನಮ್ ಜೊತೆ ಸೇರಕ್ಕೆ ಅವನ್ಗೆ ಅಳುಕು ಎಲ್ಲ ಹಾಳಾಗೋದ್ ನಾವ್ ಯಾರಿಗ್ ಗೊತ್ತು. ಶೋ ನಡೀರ, ಹೊಟ್ಟೆ ಹಸಿತಿದೆ, ಊಟ ಮಾಡೋಣ. ಒಂದ್ ನಿಮಿಷ, ಏನ್ ಇಷ್ಟ ಬೇಗ ಹೊರಟ್ಬಿಟ್ರಿ? ಊಟ ಕೂಡ ಮಾಡದೆ ಹೋಗ್ತಾ ಇದ್ರಲ್ಲ? ನಾನ್ ಮನೆಗೆ ಹೋಗ್ಬೇಕು. ಅಲ್ಲ, ಒಂದ್ ನಿಮಿಷ, ಏನ್ ಸಮಾಚಾರ? ದಯವಿಟ್ಟು ನಾನೇನು ಕೇಳ್ಬೇಡಿ, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಅಲ್ಲ, ಮಳೆ ಬೇರೆ ಬರೋ ಹಾಗಿದೆ, ಇದ್ರಲ್ಲಿ ನೀವು. ಪರವಾಗಿಲ್ಲ, ನಾನು ಹೋಗ್ತೀನಿ. ಒಂದ್ ನಿಮಿಷ, ನಾನು ಡ್ರಾಪ್ ಮಾಡ್ತೀನಿ ರೀ. ನಾಳೆಯಿಂದ ನೀನ್ ರಾಜು ಜೊತೆ ಓಡಾಡ್ಕೊಡ್ತು. ಯಾಕೆ? ಯಾಕೆ ಅಂತ ಕೇಳೋದಕ್ಕೆ ನಾಚಿಕೆ ಆಗಲ್ವಾ? ನನ್ನ ಎದುರಿಗೆ ಕೈ ಹಿಡ್ಕೊಂಡು ಓಡಾಡ್ತಾನೆ, ಚಕ್ಕಂದ ಆಡ್ತಾನೆ. ಅದನ್ನ ನೋಡ್ಕೊಂಡು ನಾನು ಅಲ್ಲಿರ್ಬೇಕಾಗಿತ್ತಾ? ನೀನ್ ನಾಟಕ ಆಡಿದ್ರೆ ನಾನು ನಂಬಲ್ಲ ಕ್ಷಮ. ಈಗ ನೀನ್ ನನ್ನ ಹೆಂಡತಿ, ಮೊದಲಿನ ಹಾಗೆ ಬೇಕಾದ್ ಮಾಡೋ ಸ್ವಾತಂತ್ರ್ಯ ನಿನಗಿಲ್ಲ. ಯಾಕ್ರಿ ಏನೇನು ಮಾತಾಡ್ತಿದ್ದೀರಾ? ಅವನ ಹತ್ರ ದುಡ್ಡಿದೆ, ಅಂತಸ್ತಿದೆ, ಅದಕ್ಕೆ ತಾನೇ ನೀನು ಅವನ ಹಿಂದೆ ಬಿದ್ದಿರೋದು. ನೋಡಿ, ನಿಮ್ಮ ಆಣೆ ನಾನು ತಪ್ಪು ಮಾಡಿಲ್ಲ. ನಾನ್ ನಿಮಗ್ ಮೋಸನೂ ಮಾಡಲ್ಲ. ಸುಳ್ಳು ಹೇಳ್ಬೇಡ. ನೋಡಿ, ನೀವ್ ಆ ಥರ ಕೆಟ್ಟ ಮಾತೆಲ್ಲ ಆಡ್ಬೇಡಿ. ನಾನ್ ಸುಳ್ಳು ಹೇಳ್ತಾ ಇಲ್ಲ. ನಿನ್ನ ಮದ್ವೆ ಆದ್ಮೇಲೆ ಈ ಮನೆ ಸಂತೋಷ ಎಲ್ಲ ಹಾಳಾಗೋಯ್ತು. ಛೇ, ಮದ್ವೆ ಆದಾಗ್ನಿಂದ ಈ ಮನೆಗೆ ದುಡ್ದು ಹಾಕೋದೇ ಆಗಿದ್ಯಾ ಹೊರತು ನನ್ನ ಒಂದು ದಿನ ಕೇಳಿದೀರಾ ನೀನ್ ಸಂತೋಷವಾಗಿದ್ಯಾ ಅಂತ? Shut up. You shut up. ನಿನ್ನೆ ರಾತ್ರಿ ನಿಮ್ಮ ಮನೇಲಿ ನಡೆದಿದ್ದೆಲ್ಲ ನೋಡಿದೆ. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನನ್ನಿಂದ ಯಾವತ್ತೂ ಇನ್ನೊಬ್ರು ತೊಂದರೆ ಆಗ್ಬಾರ್ದು, ಅದು ನನಗಿಷ್ಟನೂ ಇಲ್ಲ. ಅದಕ್ಕೆ ನಾನು ಬಿಸ್ನೆಸ್ ಎಲ್ಲ ಶಿಫ್ಟ್ ಮಾಡಿ ಅಮೆರಿಕ ಹೋಗ್ತಾ ಇದ್ದೀನಿ. ನನಗೆ ಮನೆ ತುಂಬಾ ಮಕ್ಕಳಿರ್ಬೇಕು ಅಂತ ಆಸೆ. ಆದ್ರೆ ಇಷ್ಟು ದಿನ ಆದ್ರೂ ಆ ದೇವ್ರು ನನಗಿನ್ನೂ ಅದನ್ನ ಕೊಡ್ಲಿಲ್ಲ. ನೋಡಿಮ್ಮ, ನಿಮ್ಗೇನು ತೊಂದರೆ ಇಲ್ಲ. ಖಂಡಿತ ಮನೆ ತುಂಬಾ ಮಕ್ಕಳಾಗತ್ತೆ. ಔಷಧಿ ಕೊಟ್ಟಿದ್ದೀನಿ, ನಿದ್ದೆ ಮಾಡಿ, ಬಿ ಹ್ಯಾಪಿ. ಡಾಕ್ಟರ್, ಆ ರಿಪೋರ್ಟ್ನ
ತಗೊಂಡ್ ಬನ್ನಿ. ಓಕೆ ಸರ್. ಮಿಸ್ಟರ್ ಶ್ರೀನಾಥ್, ಮುಂದಿನ ವಾರ ನಿಮ್ಮ ಫೈನಲ್ ರಿಪೋರ್ಟ್ಸ್ನೆಲ್ಲ ನೋಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಹೆಂಡತಿ ಹತ್ರ ಎಲ್ಲ ಹೇಳಿದ್ದೀರಾ? ಹೌದು ಡಾಕ್ಟರ್, ಎಲ್ಲ ಹೇಳಿದ್ದೀನಿ. ಅವ್ರನ್ನ ಮದುವೆ ಆಗೋಕ್ಕೆ ಮುಂಚೆ ಈ ವಿಷಯ ತಿಳಿಸಿದ್ದೀರಾ? ಓಹೋ, ಎಲ್ಲ ತಿಳಿಸಿದ್ದೇನೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೆಲ್ಸಕ್ಕೆ, ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ನೀವು ನೈಟ್ ಡ್ಯೂಟಿಗೆ ಹೋಗ್ಬೇಡಿ. ಯಾಕೆ? ಡಾಕ್ಟರ್ ನಿಮ್ಮ ಹತ್ರ ಕ್ಷಮಾಗ್ ಹೇಳಿದ್ರ ಅಂತ ಕೇಳಿದ್ರಲ್ಲ, ಏನದು? ಅದೇ ನಿನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಮತ್ತೆ ಕ್ಷಮಾಗ್ ಹೇಳಿದ್ದೀನಿ ಅಂದ್ರಿ, ಅವಳೊಪ್ಪಿಗೆ ಇದೆ ಅಂದ್ರಿ. ಏನ್ ಹೇಳಿದ್ದೀರಾ ನನಗೆ ನೀವು? ನಾನೇನು ಒಪ್ಪಿಗೆ ಕೊಟ್ಟಿದ್ದೀನಿ ನಿಮ್ಗೆ? ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ಗೇನಾದ್ರೂ ಕಾಯಿಲೆನಾ? ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಏನೇ ಇದ್ರು ಹೇಳಿ. ನಿಂಗೇನು ಆಗಿಲ್ಲ ಕ್ಷಮಾ. ಯು ಆರ್ ವೆರಿ ಹೆಲ್ತಿ. ನಿಮ್ ನಡತೆ ನೋಡ್ತಾ ಇದ್ರೆ ನನ್ಗೇನು ಅನುಮಾನ. ನಿಮ್ಮ ನನ್ನ ಮಧ್ಯೆ ಅನುಮಾನ ಇರಬಾರ್ದು. ಅದೇನು ಅಂತ ಹೇಳಿ. ಹೇಳುವಂಥದ್ದೇನು ಇಲ್ಲ ಕ್ಷಮಾ. ನಿಮ್ಮ ಧ್ವನಿ ನಡುಗೋದು ಕೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅರ್ಥ ಆಗುತ್ತೆ. ಒಂದು ಸಾರಿ ಆದ್ರೂ ನಿಜ ಹೇಳಿ. ಯಾಕೆ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದೀರಾ? ವಿಷಯಗಳು ಮುಚ್ಚಿಟ್ಟಷ್ಟು ಕೊಳತು ನಾರೋದು ಹೆಚ್ಚು. ಅಂಥದ್ದೇನಿಲ್ಲ ಕ್ಷಮಾ. ನನ್ನ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ಎಲ್ಲೂ ಹೋಗ್ಬೇಡಿ. ಓಹ್, ಯಾಕೆ ಇವಳು ಇಷ್ಟು ಹಠ ಹಿಡಿತಾ ಇದ್ದಾಳೆ? ಕ್ಷಮಾ, ಕ್ಷಮಾ, ಕ್ಷಮಾ. ಕ್ಷಮಾ, ಏನ್ ಹುಚ್ಚುಚ್ಚಾಗಾಡ್ತಾ ಇದೀಯಾ? ಮೊದಲು ಡಾಕ್ಟರ್ ಏನ್ ಹೇಳಿದ್ರು ಹೇಳಿ, ಇಲ್ಲಾಂದ್ರೆ ಹೇಳೋ ಧೈರ್ಯ ನನಗಿಲ್ಲ. ಧೈರ್ಯ ಬೇಕಾಗಿರೋದು ಹೇಳೋ ನಿಮಗಲ್ಲ, ಕೇಳೋ ನನಗೆ. ಹೇಳಿ. ಹೇಳ್ತೀನಿ ಬಾ. ಆಕ್ಸಿಡೆಂಟ್ ಆಗಿದ್ದಾಗ, ನಿನ್ನ ಆಸ್ಪತ್ರೆ ನೋಡಿದಾಗ, ನಿನ್ನ ಪ್ರೀತಿಯಿಂದ ನರಕದಲ್ಲಿದ್ದ ನನಗೆ ಸ್ವರ್ಗ ಸಿಕ್ತಾಗಾಯ್ತು. ಆದ್ರೆ ಸೊಂಟಕ್ಕೆ ಬಿದ್ದ ಏಟ್ನಿಂದ ಆಗಾಗ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು. ಏನೇ ಮಾಡಿದ್ರು ಹುಷಾರಾಗ್ಲಿಲ್ಲ. ಆದ್ರೆ ಒಂದೇ ಒಂದು ಬೆಳಿಕಾಗ್ತಾ ನನ್ನ ಜೀವನನೇ ಬುಡಮೇಲ್ ಮಾಡ್ಬಿಡ್ತು. ಯಾವಾಗ್ಲೂ ನಿನ್ನ ನೆನಪು ನನ್ನ ಕಾಡ್ತಾ ಇತ್ತು. ನೀನಿಲ್ದೆ ನಾನು ಬದುಕೋದೇ ಅಸಾಧ್ಯ ಅನ್ನಿಸ್ತು. ಎಲ್ಲೇ ಹೋದ್ರೂ ನಿನ್ನ ನೆನಪು ನಿನ್ನ ಹತ್ರನೇ ಎಳಿತಾ ಇತ್ತು. ನಿನ್ನ ಸೌಂದರ್ಯ, ದೇಹ, ನಿನ್ನ ಮಾತು, ನಿನ್ನ ಕಣ್ಣು ನನ್ನ ಮೋಡಿ ಮಾಡ್ಬಿಡ್ತು.
ಕ್ಷಮಾ ಏ ಕ್ಷಮಾ ಶ್ರೀನಾಥ, ಯಾಕೋ ಏನಾಯ್ತು? ಯಾಕೋ ಅವಳು ಅಳ್ತಾ ಓಡ್ತಿದ್ದಾಳೆ? ಅದ್ಗೆ ನಿಮ್ ಫ್ರೆಂಡ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಕಳ್ಸಿದ್ರಲ್ಲ, ಅದ್ ಸ್ವಲ್ಪ ಬಡಿಸ್ತೀರಾ? ಬಡಿಸ್ತೀನಿ. ಯಾಕೆ ನೀನೇ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀಯಾ? ಇಲ್ಲಮ್ಮ, ಅದ್ಕೆ ಬಡ್ಸಿದ್ರು, ಅದಕ್ಕೆ ಊಟ ಮಾಡ್ತಾ ಇದೀನಿ. ನಿಂಗ್ ಬುದ್ಧಿ ಇದೆಯೇನೆ? 10 ನಿಮಿಷ ಕಾಯೋಕಾತಿರ್ಲಿಲ್ಲ? ಕೈ ತೊಳ್ಕೊಂಡು ಎದ್ದಾಳೆ. ಪಂಜೆ ಮುಟ್ಟಿದ್ದು ನಾಯಿ ಕೂಡ ಹಾಕ್ಬಾರ್ದು, ಗೊತ್ತಾ? ಅವಳು ಮಕ್ಳಿಲ್ಲ ಅಂತ ಕೊರಗಿ ಕೊರಗಿ ನಿನಗ್ ಬಡಿಸಿದ್ರೆ ಅದು ಶಾಪ. ನಿನ್ ಹೊಟ್ಟೆಲ್ ಬೆಳೆಯೋ ಮಗುಗೆ ತಟ್ಟುತ್ತೆ. ಸಾಕ್ ಬಾಯ್ ಮುಚ್ಚಿ. ಇನ್ನು ನಿಮ್ ತಾತನ್ ಕಾಲದಲ್ಲೇ ಇದ್ದೀರಾ? ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ನನ್ನ ತುಂಬಿದ ಮಗಳಿಗೆ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿದ್ಯಲ್ಲ, ಅಷ್ಟು ಸಾಕು. ಯಾಕದ್ಗೆ ನಂಗ್ ಊಟ ಬಡಿಸ್ಬಾರ್ದು ನಿಮಗ್ ಗೊತ್ತಿರ್ಲಿಲ್ವಾ? ನನ್ ತಂಗಿರ್ಗ ಅಕ್ರೆಯಿಂದ ಬಡಿಸ್ದಾಗೆ ನಿನಗೂ ಬಡಿಸ್ದೆ. ಅದು ಆ ಕಾಲ, ಈಗಲ್ವಲ್ಲ. ಈಗೇನಾಯ್ತು ಅಂತ ನನ್ನ ಮಗಳ ಮೇಲೆ ಬಂಜಿಯಾಗಿ ನಿನ್ನ ದೃಷ್ಟಿ ಹಾಕ್ಬೇಡಮ್ಮ. ಬೇಕಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ನಮ್ಮ ವಂಶ ಬೆಳೆಯೋದು ನಿಂಗಿಷ್ಟ ಇಲ್ವೇನಮ್ಮ? ಬೇಡಿ ಅತ್ತೆ, ಇನ್ನು ಕೆದಕ್ಬೇಡಿ. ಬೆಂಕಿನ್ ಕೆದಕಿದ್ರೆ ಕೈ ಸುಡುತ್ತೆ, ಕೆಡಿ ಹಾರುತ್ತೆ. ಕೊನೆಗ್ ಮಿಗೋದು ಏನ್ ಗೊತ್ತಾ? ಒಂದು ಹಿಡಿ ಬೂದಿ. ಯಾಕೆ ನೀನ್ ಬಂದೆ ಆಗಿರೋದು ಸುಳ್ಳ? ಯಾಕೆ ಸುಮ್ನೆ ಚುಚ್ಚಿ ಮಾತಾಡ್ತೀರಾ? ಚುಚ್ಚು ಮಾತೇನೆ ಬಂತು? ನಮ್ಮ ವಂಶಕ್ಕೆ ಒಂದು ಮಗುರು ಕೊಡೋಕಾಗದೆ ಇರೋಂತ ಬಂಜೆ ನೀನು. ನಾನೇನ್ ಬಂಜೆ ಅಲ್ಲ. ಯಾಕೆ ನನ್ನ ಬಂಜೆ ಬಂಜೆ ಅಂತ ಗೊಳ ಹೇಳ್ಕೋತೀರಾ? ಧೈರ್ಯ ಇದ್ರೆ ನಿಮ್ ಮಗನ್ ಕೇಳಿ, ಉತ್ತರ ಕೊಡ್ಲಿ. ಅಂದ್ರೆ ಬಂಜೆ ನಾನಲ್ಲ, ನಿಮ್ಮ ಮಗ. ನನ್ನ ಹೊಟ್ಟೆಲಿ 10 ಮಕ್ಕಳಿಗೆ ಜನ್ಮ ಕೊಡೋ ಶಕ್ತಿ ಇದೆ, ಆದ್ರೆ ನಿಮ್ಮ ಮಗನಿಗೆ ಒಂದು ಮಗುಗ್ ಜನ್ಮ ಕೊಡೋ ಶಕ್ತಿ ಇದೆಯಾ ಕೇಳಿ? ನನ್ ಕುತ್ತಿಗೆಗೆ ಅವ್ರು ಕಟ್ಟಿದ್ದು ಕರಿಮಣಿ ಅಲ್ಲ, ನೇಣು ಹಾಕೊಳ್ಳೋ ಹಗ್ಗ. ಮದ್ವೆ ಆದ ಮಾರನೇ ದಿನನೇ ಕೆಲಸ ಬಿಟ್ಟು ನೆಮ್ಮದಿಯಿಂದ ಮಕ್ಕಳನ್ನ ಹೆತ್ತು ಒಳ್ಳೆ ಗೃಹಿಣಿಯ ಕಾಲ ಕಳಿಬೇಕು ಅಂತಿದ್ದೆ. ಎಲ್ಲದಕ್ಕೂ ತಣ್ಣೀರ್ ಹಚ್ಬಿಟ್ಟು ನಿಮ್ ಮಗ. ಹೇಳಿ ಅತ್ತೆ, ತಪ್ಪನ್ನಂತ ಕೇಳಿ ನಿಂತಿದಾರಲ್ಲ ನಿಮ್ಮ ಮಗ. ಶ್ರೀನಾಥ, ಏನು ಅವಳು ಹೇಳ್ತಿರೋದು ನಿಜಾನೇನು? ಯಾಕೋ ಸುಮ್ಮನೆ ನಿಂತಿದೀಯಾ? ಮಾತಾಡೋ. ಒಂದು ಮಗನ್ ಕೊಡೋ ಯೋಗ್ಯತೆನೂ ನಿನ್ಗಿಲ್ವೇನೋ? ಶ್ರೀನಾಥ, ನಿನ್ನೆ ಕೇಳ್ತಿರೋದು, ಮಾತಾಡೋ. ಹೌದಮ್ಮ, ಕ್ಷಮಾ ಹೇಳ್ತಿರೋದು ನಿಜ. ಜಯ, ಸ್ವಲ್ಪ ಬಿಸಿನೀರು ಕಾಯಿಸಮ್ಮ. ಆಯ್ತಕ್ಕೆ. ಕೂತ್ಕೊಳ್ಳಿ. ಶಮ, ನನ್ಗೆಲ್ಲ ಅರ್ಥ ಆಯ್ತಮ್ಮ ತಪ್ಪ್ಯಾರ್ದು ಅಂತ. ಮದ್ವೆಗ್ ಮುಂಚೆ ತವ್ರಿಗಾಗಿ ದುಡ್ದೆ, ಮದ್ವೆ ಆದ್ಮೇಲೆ ಗಂಡನ್ ಮನೆಗಾಗಿ ದುಡಿತಾ ಇದ್ದೀಯ. ನಿನ್ನ ಬಂದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ. ಅತ್ತೆ, ನೀವು ನನ್ನ ಕಾಲಿಗೆ ಬೀಳ್ಬಾರ್ದು. ನೀವು ಹಿರಿಯರು, ಬೇಡಿ ಅತ್ತೆ. ಚಮ್ಮ, ನಾನ್ ನಿನ್ಗೆ ಎಷ್ಟೊಂದು ನೋವು ಕೊಟ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋದಿಲ್ಲ. ಯಾರಿಗೆ? ನಾನ್ ಮನಸ್ಸು ಮಾಡಿದಿದ್ರೆ ಈ ವಿಷಯ ಗೊತ್ತಾದ ದಿನನೇ ಈ ಮನೆನ, ಈ ಗಂಡನ ಬಿಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಎಲ್ಲನೂ ಸಹಿಸ್ಕೊಂಡ್ ಬಂದೆ. ಯಾಕೆ ಗೊತ್ತಾ? ಅವ್ರು ನನ್ನ ಗಂಡ. ನಾನ್ ಮನಸಾರೆ ಬಯಸಿ ಕೈ ಹಿಡ್ದಿದ್ದೀನಿ. ನಾನು ಎಲ್ಲೂ ಹೋಗಲ್ಲ ಅತ್ತೆ. ಸಾಯೋವರೆಗೂ ಇಲ್ಲೇ ಇರ್ತೀನಿ. ಆ ಪಾಂಡು ಹೆಂಡತಿ ಮಾತ್ರ ತರ ಇರ್ತೀನಿ. ಆದ್ರೆ ಚಿತೆಗ್ ಮಾತ್ರ ಹಾರಲ್ಲ. ಬದುಕನ್ನ ಧೈರ್ಯವಾಗಿ ಎದುರಿಸ್ತೀನಿ. ನನಗ್ ಮಕ್ಕಳಿಲ್ಲ ಅಂದ್ರೆ ಏನಂತೆ? ಈ ಪ್ರಪಂಚ ತುಂಬಾ ಬೇಕಾದಷ್ಟು ಮಕ್ಕಳಿದ್ದಾರೆ. ಅವರನ್ನೇ ನನ್ನ ಮಕ್ಕಳು ಅನ್ಕೊಂಡು ನಗ್ತಾ ಇರ್ತೀನಿ. ಎಷ್ಟು ದೊಡ್ಡ ಮನಸ್ಸಮ್ಮ ನಿಂದು. ಹೇಳಿ ಅತ್ತೆ, ಊಟ ಕೇಳಿ. ನಡಿ, ಇವತ್ತು ನಿನ್ನ ಕೈಯಾರ ಬಡಿಸು, ನಾನು ಊಟ ಮಾಡ್ತೀನಿ. ಬನ್ನಿ. Today's lesson, today's ಪಾಠ. ಜೂಲಿಯಟ್, ರೋಮಿಯೋ ಜೂಲಿಯಟ್, ಮಾಳಿಗೆ ಸೀನು. Teenaged Juliet to make love from the bedroom
She come on to stupid. Love scene going on. Disturbing. To drink here, she come on to terrace. ಸರ್ ಟೆರೇಸ್ ಅಂದ್ರೆ ಏನ್ ಸರ್? ಟೆರೆಸ್ ಅಂದ್ರೆ ಮಾಳಿಗೆ ಅಂತ. ಕಮ್ಮನ್ ಟೆರೇಸ್ ಅಂದ್ರೆ ಎಲ್ಲಿಟ್ಟಿಡ್ ಟೀನೇಜ್ಡ್ ಜೂಲಿಯಟ್ ಮಾಳಿಗೆ ಮೇಲ್ ಬಂದ್ಲು ಅಂತ. ಅಂದ್ರೆ ಮಾಳಿಗೆ ಮೇಲೆ ಜೂಲಿಯಟ್ ಬಂದ್ಲು ಅಂತ. ಯಾಕೆ ಸರ್? ಟು ಡ್ರಿಂಕ್ ಏರ್, ಗಾಳಿ ಕುಡಿಯಕ್ಕೆ. ಗಾಳಿ ಕುಡಿಯಕ್ಕೆ ಮಾಳಿಗೆ ಮೇಲೆ ಯಾಕೆ ಬಂದ್ಲು ಸರ್? ಮಾಳಿಗೆ ಅಂದ್ರೆ ನೀವು, ಜೂಲಿಯಟ್ ನಿಮ್ ಮೇಲೆ ಯಾಕೆ ಬಂದ್ಲು ಸರ್? ನೀವೇನ್ ಏರ್ ಪಂಪ? ಥೂ ಮುಂಡವ, ಪಾಠ ಕೇಳಿ ಅಂತಂದ್ರೆ ಟಿವಿಲಿ ಎಲ್ರು ಸೆಕ್ಸ್ ಪ್ರೋಗ್ರಾಮ್ಗಳು ನೋಡಿ ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತೀರಾ. ಸೂ ಸ್ಟುಪಿಡ್. ಹಾ, ಕರೆಕ್ಟ್. ನಾವೆಲ್ಲ ಸ್ಟೂಪಿಡ್ ಅಲ್ವಾ ಸರ್? ನೀವು ಸೂಪರ್. ಕರೆಕ್ಟ್. ದೆನ್ ಸಿ ಡ್ರಿಂಕ್ ಏರ್, ಲಂಗ್ ಫುಲ್ ಏರ್. ಲಂಗ್ ಫುಲ್ ಏರ್. ಲಂಗ್ದೊಳಗೆ ಗಾಳಿ ತುಂಬಿಕೊಳ್ಳುತ್ತೆ ಅಂತಾನ? ಮಾಳಿಗೆ ಮೇಲೆ ಜೂಲಿಯಟ್ ಲಂಗ್ದೊಳಗೆ ಹೆಂಗ ಸಾರ್ ಗಾಳಿ ತುಂಬಿಕೊಳ್ಳುತ್ತೆ? ಅವಳ ಲಂಗ ಏನ್ ಗಾಳಿಗೆ ಓಪನ್ ಆಗಿತ್ತಾ? ಸ್ಟ್ಯಾಂಡ್ ಅಪ್ ಇನ್ ದ ಬೆಂಚ್. ಗೆಟ್ ಡೌನ್. ಲಂಗ್ ಅಂದ್ರೆ ಶ್ವಾಸಕೋಶ ಅಂತ. ನೀನ್ ಹೇಳೋ ಹುಡುಗಿ ಲಂಗ ಅಲ್ಲ. ಮುಟ್ಟಾಳ್ರ ಶೇಕ್ಸ್ಪಿಯರ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನನಗಿವತ್ತು ಕ್ಲಾಸ್ ತಗೊಳ್ಳೋ ಮೂಡಿಲ್ಲ. ಆಲ್ ಆಫ್ ಯು ಗೆಟ್ ಔಟ್. ಎಲ್ಲರೂ ಹೊರಗಡೆ ಹೋಗಿ. Shama, you got married. This is all missing effects. What to do? ನೂರೊಂದು ನೆನಪು, 101 sweet memories, killing the hearts. Oh, Shama, no dropping, no touching, all missing. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನು ನಿನ್ ಕೈಯಿಂದಾನೇ ಆಗ್ಬೇಕು. ಥ್ಯಾಂಕ್ಸ್ ಅಮ್ಮ. ಒಂದ್ ನಿಮಿಷ ಇಟ್ಕೋ. ಬಾಚಿನ ಇದು ಮೆಟರ್ನಿಟಿ ವಾರ್ಡ್. ನಿಮ್ಮ ಮೊದಲನೇ ಡೆಲಿವರಿ ಇಲ್ಲೇ. ಅದು ನನ್ನ ಕೈಲೇ ಆಗ್ಬೇಕು. ಅದು ಅವಳಿ ಜವಳಿ. ಅಳ್ಬೇಡ ಚಿನ್ನ, ಅಳ್ಬೇಡ. ನನಗೆ ಅವಳಿ ಜವಳಿ ಹುಟ್ಟತ್ತೆ. 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 ಅವಳಿ ಜವಳಿ, ಅವಳಿ ಜವಳಿ, ಅವಳಿ ಜವಳಿ. ಕ್ಷಮಾ, ಕ್ಷಮಾ, ಅವಳಿ ಏನೈತೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಕ್ಷಮಾ, ನಿನ್ನೆ ಕೇಳ್ತಾ ಇರೋದು. ಪ್ಲೀಸ್ ಮಾತಾಡೆ. ನನ್ಗೆ ಮಕ್ಕಳಾಗಲ್ಲ. ನನ್ ಮಕ್ಕಳಾಗಲ್ಲ ಕಣೆ. ನನಗ್ ಮಕ್ಕಳಾಗಲ್ಲ. ನನಗ್ ಮಕ್ಕಳಾಗಲ್ಲ. ಏನು ಯೋಚನೆ ಮಾಡ್ಬಿಡ್ವೆ? ಏ ಕ್ಷಮಾ, ನಿಂಗೇನು ಆಗಿರಲ್ಲ. ಗಿರೀಶ್ನ ಕನ್ಸಲ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕಣೆ. ನನ್ ಗಂಡ ಗಂಡಸ್ತಾನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಹೇಳು ದೀಪ್ತಿ, ನನಗ್ ಮಕ್ಕಳಾಗತ್ತಾ? ನನಗ್ ಮಕ್ಕಳಾಗಲ್ಲ. ನನಗ್ ಮಕ್ಕಳಾಗಲ್ಲ. ನನಗ್ ಮಕ್ಕಳಾಗಲ್ಲ ದೀಪ್ತಿ. ಇಲ್ಲ, ನನಗ್ ಮಕ್ಕಳಾಗಲ್ಲ. ನನಗ್ ಮಕ್ಕಳಾಗಲ್ಲ ದೀಪ್ತಿ. ನನ್ ಜೀವನ ಸಿಡ್ಲು ಬಡದ ತೆಂಗಿನ ಮರ. ಮನೆ ತುಂಬಾ ಮಕ್ಳಿರ್ಬೇಕು, ಕಿಚ್ಮಿಚಿ ಅಂತ ಓಡಾಡ್ತಿರ್ಬೇಕು. ನಾನು ಗೃಹಿಣಿಯಾಗಿ ಸಂತೋಷವಾಗಿರ್ಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಸೊನ್ನೆ, ದೊಡ್ಡ ಸೊನ್ನೆ, ಬಿಗ್ ಝೀರೋ.
ಕ್ಷಮಾ ಎದ್ದೇಳೆ ಕ್ಷಮಾ ಕ್ಷಮಾ ಗಿರೀಶ್ 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 ಕ್ಷಮಾ ಆಡಿದ್ದು ಚಿನ್ನನ ಅಮ್ಮನ ಆಡಿದ್ದು. ಏ ಕ್ಷಮಾ ತಗೊಳ್ಳೆ. ನನಗೆ ಕಾಫಿ ಬೇಡ, ಕುಡಿಲಿ. ಕುಡಿಬೇಕು, ಇದನ್ನ ಕುಡಿಬೇಕಮ್ಮ. ಮಾಡು ನೋಡ, ನನ್ ಚಿನ್ನಿ ಅಲ್ವಾ ಎಲ್ಲಮ್ಮ. ಅಮ್ಮ ಜಾಣಿ ಅಲ್ವಾ, ಕುಡಿ ಚಿನ್ನ, ನನ್ ಬಂಗಾರ, ಕುಡಿಯಪ್ಪ. ಕ್ಷಮಾ ಒಂದ್ ಕೆಲ್ಸ ಮಾಡೆ, ನನ್ ಮಗುನ ನೀನೇ ಸಾಕು. ಗಿರೀಶ್ ಕೂಡ ಒಪ್ಕೋತಾನೆ. ಹುಚ್ಚಿ, ಹಾಗಾಗುತ್ತೇನೆ? ನಾನ್ ಯಾರೇ ಇದಕ್ಕೆ? ಇದ್ರಲ್ಲಿ ಹರಿತಿರೋದು ನಿನ್ ರಕ್ತ, ಇದು ಕೊಟ್ಟ ಹಾಲು ನಿನ್ನ ಉಸಿರು. ನನಗ್ ಕೊಟ್ಟ ಮಾತ್ರಕ್ಕೆ ಇದು ನಂದಾಗುತ್ತಾ? ದೀಪ್ತಿ, ಇನ್ನೂ ಆಸೆ ಇದೆ ಕಣೆ. ಫಲ ಚಿಗುರುತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಇನ್ನು ಕಾಯೋದು ಮೂರ್ಖತನ. ದೋಣಿ ಒಡೆದು ಹೋಗಿದೆ ಅಂತ ಗೊತ್ತಿದ್ದು ಅದ್ರಲ್ಲೇ ಸಾಗಿದ್ರೆ ಮುಳುಗ್ ಹೋಗ್ತೀಯ. ಹಾಗಾದ್ರೆ ದೋಣಿ ಬದಲಾಯಿಸ್ಬೇಕು ಅಂತೀಯಾ? ಖಂಡಿತವಾಗ್ಲು. ದೋಣಿ ಬದಲಾಯಿಸಿ ದಡ ಸೇರಿದ್ಲು ಅಂತ ಕೆಟ್ಟ ಹೆಸರು ಬರುತ್ತೆ. ಏ ಕ್ಷಮಾ, ನೀನ್ ಯಾವ ಕಾಲದಲ್ಲಿದ್ಯೆ? ಅಳೋ ಹೆಣ್ಣಾಗಿ ಮೂಲೆಯಲ್ಲಿ ಕೂತ್ಕೋಬೇಡ. ಆ ಸೀತೆ ಸಾವಿತ್ರಿ ಕಾಲ ಎಲ್ಲ ಮುಗ್ದೋಯ್ತು. ಒಬ್ಬ ಗಂಡ ಅನಿಸ್ಕೊಂಡೋನು ಗಂಡನಾಗ್ ಬಾಳ್ದೆ ಹೋದ್ರೆ ಯಾಕೆ ನಿಲ್ಸ್ಬಿಟ್ಟೆ? ಹೇಳು. ಹೇಳೋದು ತುಂಬಾ ಈಸಿ ದೀಪ್ತಿ. ಲೇ ಕ್ಷಮಾ, ನಿಂಗ್ ಇನ್ನೂ ವಯಸ್ಸಾಗಿಲ್ಲ ಕಣೆ. ಇರು ನೋಡು, ರಾಜೀವ್ ಲೆಟರ್ ಬಂದಿದೆ. ಇನ್ನು ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಅಮೆರಿಕಾದಲ್ಲಿ ಕಾಯ್ತಾ ಇದ್ದಾರೆ ಕಣೆ. ಏ ಕ್ಷಮಾ, ಇದಕ್ಕೇನ್ ಹೇಳ್ತೀಯಾ? ಇದನ್ನೇನ್ ಮಾಡ್ಲಿ? ಅದು ನಿನ್ ಪಾಲಿಗೆ ಮುಳ್ಳು, ಕಿತ್ತು ಬಿಸಾಕು. ಏನೇ ಆದ್ರೂ ಅವ್ರು ನನ್ ಗಂಡ ದೀಪ್ತಿ. ನಾಳೆ ಹೇಗೆ ರಾಜೀವ್ ನನಗೆ ಮೋಸ ಮಾಡಲ್ಲ ಅಂತ ಏನೇ ಗ್ಯಾರಂಟಿ? ಏನಾಗಿದೆ ಕ್ಷಮಾ ನಿಂಗೆ? ನಿನ್ಮೇಲೆ ನಿಂಗ್ ನಂಬಿಕೆ ಇಲ್ವೇನೆ? ನಂದು, ನಿನ್ ತಂಗಿರ್ದು ಎಲ್ರ ಮದ್ವೆನೂ ಅಷ್ಟೊಂದು ಹಠ ಮಾಡಿ ಕಷ್ಟಪಟ್ಟು ಒಳ್ಳೆ ಕಡೆ ಸೇರಿಸ್ದೆ. ಆದ್ರೆ ನಿನ್ ವಿಷಯದಲ್ಲಿ ನೀನ್ ಹಳ್ಳಕ್ ಬಿದ್ಬಿಟ್ಟೆ ಕಣೆ. ಕ್ಷಮಾ, ದೀಪ್ತಿ ಹೇಳ್ತಿರೋದು ಕರೆಕ್ಟ್. ಅಕ್ಕ, ಎಷ್ಟು ಹೇಳಿದ್ವಿ ಈ ಮದ್ವೆ ಬೇಡ ಅಂತ, ಆದ್ರೆ ನೀನ್ ಮಾತ್ರ ನಿನ್ ಹಠನ್ ಬಿಡ್ಲೇ ಇಲ್ಲ. ಕ್ಷಮಾ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋದ್ರಿಂದ ನಾನೊಂದು ಮಾತು ಹೇಳ್ತೀನಿ, ಇನ್ನೂ ಕಾಲ ಮೀರಿಲ್ಲ. ಆ ಶ್ರೀನಾಥ್ನ ಡೈವರ್ಸ್ ಮಾಡಿ ರಾಜೀವ್ನ ಮದ್ವೆ ಆಗು ಕ್ಷಮಾ. ಆ ದೇವ್ರು ನನ್ನ ಹಣೆಲಿ ಏನ್ ಬರ್ತಿದ್ದಾನೋ ಹಾಗಾಗತ್ತೆ. ಈ ಮಕ್ಕಳನ್ನೆಲ್ಲ ನನ್ ಜೊತೆ ಕಳಿಸ್ಕೊಡಿ. ಮೈಸೂರು ಝೂ ಕರ್ಕೊಂಡು ಹೋಗ್ತೀನಿ. ಇವ್ರ ಜೊತೆಲಿದ್ರೆ ಎಲ್ಲ ಮರ್ತು ಹೋಗುತ್ತೆ ಅಲ್ವೇನೋ? ಬಾ ಚಿನ್ನಿ. ಅಮ್ಮೋ ಜೋಪಾನ. ದೀಪ್ತಿ, ಆ ಲೆಟ್ರ್ ಕೊಡು. आप कौन है? ಈ ಅಡ್ರೆಸ್ ಸ್ವಲ್ಪ ಬೇಕಾಗಿತ್ತು.
ನಂಗೆ ಸರಿಯಾಗಿ ಗೊತ್ತಿಲ್ಲ. ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ? ಅದಕ್ಕೇನಂತೆ, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಇದು ಶ್ರೀನಾಥ್ ಅವ್ರ ಮನೆನಾ? ಹೌದು. ಅವ್ರು ನಿಮ್ಗೆ ಹೇಗೆ ಗೊತ್ತು? ನನ್ನ ಹತ್ರದ ರಿಲೇಟಿವ್. ಅವ್ರು ನಂಗೆ ಹೇಳಲೇ ಇಲ್ಲ ನೋಡಿ. ಅವ್ರು ಯಾವಾಗ್ಲೂ ಹೀಗೆ ಎಷ್ಟೋ ವಿಷಯ ನನ್ನಿಂದ ಮುಚ್ಚಿಡ್ತಾರೆ. ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನೋಡಿ, ಅದಕ್ಕೆ ಅವ್ರ ಅಮ್ಮ ಅವ್ರ ಮನೆಯವರಿಂದ ನನ್ನ ದೂರ ಇಟ್ಟಿದ್ದಾರೆ. ಹಾಗಾದ್ರೆ ನಿಮ್ಗೂ ಶ್ರೀನಾಥ್ಗೂ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಇವಳೇ ನನ್ನ ಮಗಳು. ನಮ್ಮಿಬ್ರಿಗೂ ಕಾಲೇಜ್ನಲ್ಲೇ ಲವ್ ಆಗಿತ್ತು. माँ, मेरे को भूख लग रहा है. पापा अभी तक नहीं आए. आओ माँ. ಅವ್ರ ಅಪ್ಪನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಒಂದ್ ನಿಮಿಷ ಬರ್ತೀನಿ. ಆವ್ ಬೇಟಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನಗೆ ನೈಟ್ ಡ್ಯೂಟಿ ಇದೆ, ಬೆಳಗ್ಗೆ ಮಾತಾಡೋಣ. ರಾಜೀವ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಲೆಟರ್ ನೋಡಿ ತುಂಬಾ ಸಂತೋಷ ಆಯ್ತು. ನಾನೊಂಥರ ತಳ ಇಲ್ದೇ ಇರೋ ದೋಣಿ. ಅವತ್ತು ನಿಮ್ಮನ್ನು ತಿರಸ್ಕರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದೆ. ತಿರ್ಗಾ ನನ್ನ ಲೈಫಲ್ಲಿ ಅಂತ ತಪ್ಪು ಮಾಡಲ್ಲ. ಮತ್ತೆ ನನ್ನ ಮದ್ವೆ ಆಗಿ ನಿಮ್ ಜೊತೆ ಅಮೆರಿಕ ಕರ್ಕೊಂಡು ಹೋಗ್ತೀರಾ? ಜೀವನದಲ್ಲಿ ಸೋಲಿನ ಮುಖನೇ ನೋಡಿರೋ ನನಗೆ ಗೆಲುವಿನ ಮುಖ ತೋರಿಸ್ತೀರಾ? ಬೈ ಆಲ್ ಮೀನ್ಸ್. ನಾನು ಯಾವತ್ತೂ ನಿಮ್ಗೋಸ್ಕರ ಕಾಯ್ತಿರೋನೆ. ಅವತ್ತು ಬರೀ ಫೋಟೋ ಶೂಟ್ ಆಗ್ತದೆ ಅಷ್ಟೇ. ಆದ್ರೆ ನನ್ನ ಹೃದಯದಲ್ಲಿ ನೀವು ಅಚ್ಚ ಹೊಡೆದ್ಬಿಟ್ಟಿದ್ದೀರಾ.
ಆತ್ಮಹತ್ಯೆಗೆ ನಾನೇ ಜವಾಬ್ದಾರಿ ಅಂತ ಬರೆದಿದ್ದಾರೆ. ಇದು ಅವ್ರದೇ ಹ್ಯಾಂಡ್ ರೈಟಿಂಗ ನೋಡಿ. ಹೌದು,